नमस्कारः। श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरो वैराग्यभाग्योरथौ वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणैति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपातचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं द्विरदाद्रीशं कमलायाद्रितं दयानिधिं सकलार्थिजनार्थितप्रदं प्रणमामि प्रणतार्तिहारिणम् कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्तेवायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्तिः शान्तिः शान्तिः। अशेषचिरचिद्वस्तु शेषिणे शेषशायिने निर्मलान्तकल्याणनिधये विष्णवे नमः। जय नमः। ವೇದಾರ್ಥ ಸಂಗ್ರಹದಲ್ಲಿ ಕಡೆಯ ಒಂದು ಮುಖ್ಯವಾದ ಭಾಗ ಪೂರ್ವಮೀಮಾಂಸಕರ ವಾದವನ್ನ ಇಲ್ಲಿ ಭಾಷ್ಯಕಾರರು ಪರೀಕ್ಷೆ ಮಾಡಿ ಅದನ್ನ ನಿರಾಕರಣೆ ಮಾಡ್ತಾರೆ. ಪೂರ್ವಮೀಮಾಂಸಕರ ಒಂದು ಕೊಡುಗೆ ಬಹಳ ವಿಶಿಷ್ಟವಾದದ್ದೇ. ವೇದ ನಿತ್ಯತ್ವ ಅಪೌರುಷೇಯತ್ವವನ್ನೆಲ್ಲ ಸ್ಥಾಪನೆ ಮಾಡಿದ್ರು ಜೈಮಿನಿಗಳು. ಆ ಕಾಲದಲ್ಲಿದ್ದ ಎಲ್ಲ ಆಕ್ಷೇಪಗಳನ್ನೆಲ್ಲ ಪರಿಹಾರ ಮಾಡಿ ಅದ್ಭುತವಾಗಿ ಎಲ್ಲವನ್ನು ಮಾಡಿದ್ರು. ಕರ್ಮಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟರು. ವೇದದ ಪೂರ್ವಭಾಗದಲ್ಲಿ ಕರ್ಮಕಾಂಡದಲ್ಲಿ ಬರುವ ಎಲ್ಲ ವಿಧವಾದ ಸಂಶಯಗಳನ್ನೆಲ್ಲ ಸುಮಾರು 4,000 ಸೂತ್ರಗಳಲ್ಲಿ ಅನೇಕ ವಿಧದಲ್ಲಿ ಪರಿಹಾರ ಮಾಡಿ ಕರ್ಮಾನುಷ್ಠಾನಕ್ಕೆ ವಿಶೇಷವಾದ ಉಪಕಾರವನ್ನು ಮಾಡಿದವರು ಜೈಮಿನಿಗಳು ಬಾದರಾಯಣರ ಶಿಷ್ಯರೇ. ಆದರೆ ಅವರು ಕರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟರು. ಅವರು ಬ್ರಹ್ಮನನ್ನು ದೇವತೆಗಳನ್ನೆಲ್ಲ ಒಪ್ಪಿಕೊಂಡಿದ್ದರೂ ಕೂಡ ಅವರ ಮುಂದೆ ಬಂದ ವ್ಯಾಖ್ಯಾನಕಾರರು ಜೈಮಿನಿ ಸೂತ್ರಗಳಿಗೆ ವಿಶೇಷವಾಗಿ ವ್ಯಾಖ್ಯಾನ ಮಾಡಿದ ಶಬರಸ್ವಾಮಿಗಳು, ಪ್ರಭಾಕರರು, ಕುಮಾರಲ ಭಟ್ಟರು ಇವರೆಲ್ಲ ಜೈಮಿನಿಯ ಮತದಲ್ಲಿ ಕಾರ್ಯಾರ್ಥವಾಗಿ ಎಲ್ಲವನ್ನೂ ಹೇಳಲ್ಪಟ್ಟಿದೆ. ಆದ್ದರಿಂದ ಉಪನಿಷತ್ತುಗಳಿಗೆ ಸಿದ್ಧವಸ್ತುಗೆ ನೇರವಾಗಿ ಅದಕ್ಕೆ ಶಬ್ದವು ಬೋಧಿಸುವ ಸಾಮರ್ಥ್ಯವಿಲ್ಲ. ಶಬ್ದ ನಿತ್ಯವಾಗಿದ್ದರೂ ಕೂಡ, ಶಬ್ದಾರ್ಥ ಸಂಬಂಧವು ನಿತ್ಯವಾಗಿದ್ದರೂ ಕೂಡ ಜೈಮಿನಿ ಸೂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಕಾರ್ಯಾರ್ಥದಲ್ಲಿಯೇ ನಮಗೆ ಶಬ್ದಗಳ ಆದ್ಯ ವ್ಯುತ್ಪತ್ತಿ, ಮೊದಲು ತಿಳಿಯುವಂತಹ ವ್ಯುತ್ಪತ್ತಿಯು ಕಾರ್ಯಾರ್ಥದಲ್ಲಿ ಅನ್ವಯಿಸಿದರೆ ನಮಗೆ ತಿಳಿಯಕ್ಕೆ ಸಾಧ್ಯ ಅನ್ನೋದು ಒಂದು ವಿಷಯ. ಅದನ್ನು ನಿರಾಕರಣೆ ಮಾಡಿದ್ರು. ಇನ್ನೊಂದು ಏನು ಅಂತ ಹೇಳಿದ್ರೆ ಕರ್ಮವೇ ಫಲವನ್ನು ಕೊಡುತ್ತೆ ಅಂತ ಸಾಧಿಸಿದ್ರು. ಕರ್ಮವೇ ಫಲವನ್ನು ಕೊಡುತ್ತೆಯೇ ಅನ್ನೋದು ಒಂದು ವಿಷಯ. ಕರ್ಮವು ಹೇಗೆ ಫಲ ಕೊಡುತ್ತೆ ಅಂತ ಹೇಳಿದ್ರೆ ಒಂದು ಅಪೂರ್ವ ಅನ್ನೋದನ್ನ ನಿಯೋಗ ಅಂತಲೂ ಅದಕ್ಕೆ ಹೆಸರು ಹೇಳ್ತಾರೆ. ಅದನ್ನ ಉತ್ಪತ್ತಿ ಮಾಡಿ ಅದರ ಮೂಲಕ ಫಲವನ್ನು ಕೊಡುತ್ತೆ. ಆದರೆ ಯಾವ ಒಂದು ಕೃತಿಯಲ್ಲಿಯೂ ಕೂಡ ಫಲವಾಗಿ ಅಪೂರ್ವ ಅಂತ ಎಲ್ಲಿಯೂ ಹೇಳಿಲ್ಲ.
ಆದ್ದರಿಂದ ಈ ಕರ್ಮದಿಂದ ಉಂಟಾಗುವ ಫಲ ಕಾರ್ಯ ಅಂತ ಹೇಳಲ್ಪಡೋದು. ಇಲ್ಲಿ ಕೆಲವು ವಿಶೇಷವಾದ ಪಾರಿಭಾಷಿಕ ಶಬ್ದಗಳು ಅನೇಕ ಬರುತ್ತೆ. ಪೂರ್ವಮೀಮಾಂಸ ಶಬ್ದಗಳು, ಕೃತಿ ಅಂತ ಒಂದು ಶಬ್ದ, ಕೃತಿ ಸಾಧ್ಯ, ಕಾರ್ಯ, ಇದೆಲ್ಲ ಬರುತ್ತೆ. ಶೇಷತ್ವ ಅಂತ ಹೇಳೋದು ಅವರ ಪ್ರಕಾರ ಪರಾರ್ಥ ಅಂತಲೇ ಅರ್ಥ. ಶೇಷಃ ಪರಾರ್ಥತ್ವಾತ್ ಅಂತ ಹೇಳಿ. ಕೃತಿ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸಗಳು, ಆಕ್ಷನ್ಸ್ ಅಂತ ಅರ್ಥ. ಏನೇನು ಚಟುವಟಿಕೆಗಳು, ಕಾರ್ಯಗಳೆಲ್ಲ ಮಾಡ್ತೀವಲ್ಲ, ಒಂದು ಯಾಗವೋ ಕರ್ಮವೋ ಮಾಡುವುದಕ್ಕೆ ಅದು ಕೃತಿ. ಅದರಿಂದ ಸಾಧ್ಯವಾಗಿರೋದು ಅಂದರೆ ಅದರಿಂದ ಉಂಟಾಗಲ್ಪಡುವಂಥದ್ದು, ಉತ್ಪತ್ತಿಯಾಗುವುದು, ಅದು ಕಾರ್ಯ ಅಂತ ಹೇಳಲ್ಪಡುತ್ತೆ. ಕರ್ಮಕ್ಕೆ ಫಲವನ್ನು ಸ್ವರ್ಗ ಅಂತ ಹೇಳಿದ್ರೆ ಸ್ವರ್ಗ ಫಲ ಉತ್ಪನ್ನವಾಗಬೇಕು. ಅವ್ರು ಹೇಳಿದ್ರು ಸ್ವರ್ಗ ಫಲ ಉತ್ಪನ್ನವಾಗೋದಿಲ್ಲ, ಅದಕ್ಕೆ ಮಧ್ಯದಲ್ಲಿ ಒಂದು ಅಪೂರ್ವ ಅನ್ನೋದು ಉತ್ಪನ್ನವಾಗುತ್ತೆ. ಅಪೂರ್ವವು ಸ್ವರ್ಗವನ್ನು ಕೊಡುತ್ತೆ ನಮಗೆ. ಈ ರೀತಿ ಅರ್ಥ ಮಾಡಬೇಕು, ಹೀಗೆಲ್ಲ ಹೇಳ್ತಾರೆ. ಈ ವಾದಗಳನ್ನೆಲ್ಲ ಇಲ್ಲಿ, ಆದ್ದರಿಂದ ಅವರು ಕೊಡುವ ಲಕ್ಷಣಗಳು, ಕಾರ್ಯ ಅನ್ನೋದಕ್ಕೆ ಏನು ಲಕ್ಷಣ ಮೊದಲಾದಕ್ಕೆಲ್ಲ ಇಲ್ಲಿ ವಿಶೇಷವಾಗಿ ಅವರ ಒಂದು ಪಾರಿಭಾಷಿಕ ಶಬ್ದಗಳನ್ನೆಲ್ಲ, ಅವರು ಕೊಡುವ ಲಕ್ಷಣವನ್ನೆಲ್ಲ ಪರೀಕ್ಷೆ ಮಾಡಿ ಭಾಷೆಗಾರರು ಇಲ್ಲಿ ಅದನ್ನು, ಅದು ಹೇಗೆ ಪ್ರಾಮಾಣಿಕವಲ್ಲ ಅನ್ನೋದನ್ನು ತೋರಿಸ್ತಾರೆ. ಮೊದಲು ಹೇಳಿದ ವಿಷಯ, ಕಾರ್ಯಾರ್ಥದಲ್ಲಿಯೇ ಶಬ್ದಗಳ ಆದ್ಯ ವ್ಯುತ್ಪತ್ತಿ ಇರಬೇಕು. ಆದ್ದರಿಂದ ಒಂದು ಸಿದ್ಧವಾದ ಪದಾರ್ಥ ನಮಗೆ, ಅದರ ಅರ್ಥ ಶಬ್ದ ಒಂದು ಇದ್ದರೆ, ಸಿದ್ಧ ಪದಾರ್ಥವನ್ನು ತಿಳಿಸುವ ಒಂದು ಶಬ್ದವಿದ್ದರೆ ಅದರ ಅರ್ಥ ನಮಗೆ ಮೊದಲ ಬಾರಿ ತಿಳಿಯಬೇಕಾದರೆ ಕಾರ್ಯದಲ್ಲಿ ಅನ್ವಿತವಾಗಿ ತಿಳಿಯಬೇಕು ಅನ್ನೋದನ್ನು ನಿರಾಕರಣೆ ಮಾಡಿ, ಅದಾದ ಮೇಲೆ ಅನ್ವಾರುಹ್ಯವಾದ ಅಂತ ಒಂದು ವಾದ ಶಾಸ್ತ್ರದಲ್ಲಿ ಪ್ರಸಿದ್ಧ, ಎಲ್ಲರೂ ಮಾಡ್ತಾರೆ. ಆರುಹ್ಯ ಅಂದರೆ ಪೂರ್ವ ಪಕ್ಷೀಯ ವಾದವನ್ನೇ ಅನುಸರಿಸಿ ಅದನ್ನೇ ಒಪ್ಪಿಕೊಂಡು ನಾವು ನಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದು. ಹಾಗೆ ಅದರಲ್ಲಿ ಕಾರ್ಯಾರ್ಥದಲ್ಲಿಯೇ ಅಂತಾನೆ ಇಟ್ಕೊಳ್ಳಿ, ಶಬ್ದದಲ್ಲಿ ಉತ್ಪತ್ತಿ. ಹಾಗಿದ್ದರೂ ಕೂಡ ವೇದಾಂತ ವಾಕ್ಯಗಳು ಬ್ರಹ್ಮನನ್ನು ಬೋಧಿಸುತ್ತೆ. ಹೇಗೆ ಅಂತ ಹೇಳಿದ್ರೆ, ಉಪಾಸೀತ, ಧ್ಯಾಯಿತ ಮೊದಲಾದದಿದೆಯಲ್ಲ, ಇದೆಲ್ಲ ಮಾನಸಿಕವಾದ ಕ್ರಿಯೆಯನ್ನು ತೋರಿಸುತ್ತೆ. ಉಪಾಸನೆ ಮಾಡೋದು ಅಂದರೆ ಏನು, ಅದಕ್ಕೆ ಬೇಕಾದಷ್ಟು ಸೂತ್ರಗಳನ್ನು ಬಾದರಾಯಣರು ಹೇಳಿದ್ರು. ಅಚಲತ್ವಂಚಾಪೇಕ್ಷ ಸ್ಥಿರ ಸುಖಮಾಸನಂ, ಸ್ಥಿರವಾದ ಸುಖವಾದ ಒಂದು ಆಸನದಲ್ಲಿ ಕೂತ್ಕೊಂಡು ಅಚಲವಾಗಿದ್ದುಕೊಂಡು ಧ್ಯಾನ ಮಾಡಬೇಕು. ಕೂತ್ಕೊಂಡೆ ಆಸೀನಃ ಸಂಭವಾತ್ ಸ್ಮೃತೇಶ್ಚ, ಅದು ಧ್ಯಾನ ಮಾಡಬೇಕು. ಧ್ಯಾನಾಚ ಅಂತೇಳಿ ಧ್ಯಾನವನ್ನು ಮಾಡಬೇಕು. ಇದೆಲ್ಲ ನಿಯಮಗಳು, ವಿಶೇಷಗಳು ಎಲ್ಲ ಉಪಾಸನೆಗೂ ಹೇಳಲ್ಪಟ್ಟಿದೆ. ಇದೆಲ್ಲ ಕ್ರಿಯೆಗಳು. ಇದರಿಂದ ಏನು ತಿಳಿಯುತ್ತೆ ಅಂದರೆ ಅದು ಕೂಡ ಕಾರ್ಯಾರ್ಥದಲ್ಲಿಯೇ ಇದೆ. ಆದ್ದರಿಂದ ಕಾರ್ಯಾರ್ಥೇಯೇವ ವ್ಯುತ್ಪತ್ತಿ ಅಸ್ತು ವೇದಾಂತ ವಾಕ್ಯಾನಿ ಉಪಾಸನ ವಿಷಯ ಕಾರ್ಯ ಅಧಿಕೃತ ವಿಶೇಷಣಭೂತ ಫಲತ್ವೇನ. ಉಪಾಸನ ಅನ್ನುವ ಒಂದು ಕಾರ್ಯ, ಅದರಿಂದ ಅದಕ್ಕೆ ಅಧಿಕಾರಿಯಾದವನು, ಅವನಿಗೆ ವಿಶೇಷಣವಾದ ಒಂದು ಫಲ, ಅಂದರೆ ಅವನಿಗೆ ಆ ಫಲ ಸಿಗುತ್ತೆ ಅದನ್ನು ಮಾಡಿದರೆ. ಹೇಗೆ ನೀವು ಹೇಳುವಂತಹ ದುಃಖ ಸಂಭಿನ್ನ ದೇಶ ವಿಶೇಷ ರೂಪ ಸ್ವರ್ಗಾಧಿಪತಿ, ದುಃಖವೇ ಇಲ್ಲದಿರುವಂತಹ ಸ್ವರ್ಗ ಸಿಗುತ್ತೆ ನಿಮಗೆ ಅಂತ ಹೇಳ್ತಿರಲ್ಲ, ಸ್ವರ್ಗವು ಸಿದ್ಧವಾದ ವಸ್ತುವೇ. ಆದರೆ ಸ್ವರ್ಗ ಪಡೆದುಕೊಳ್ತಾನೆ ಅಂತ ಇವನು ಹೇಳಿದರೆ ಅದಕ್ಕೆ ಒಂದು ಅರ್ಥವಾದ ವಾಕ್ಯವನ್ನು ತೆಗೆದುಕೊಂಡು, ದುಃಖವಿಲ್ಲದಿರುವ ಒಂದು ಪ್ರದೇಶ ಸ್ವರ್ಗ ಅಂತ ಇದೆ, ಅದನ್ನು ಇದಕ್ಕೆ ಫಲವಾಗಿ, ಇದಕ್ಕೆ ಶೇಷಭೂತವಾಗಿ ಅಂದರೆ ವಿಧಿ ಶೇಷವಾಗಿ ಅದಕ್ಕೂ ಪ್ರಮಾಣವಿದೆ ಅಂತ ಸ್ವೀಕಾರ ಮಾಡಿ ಸ್ವರ್ಗವನ್ನು ಫಲವನ್ನಾಗಿ ಹೇಳ್ತೀರಾ ನೀವು. ಅದೇ ರೀತಿಯಲ್ಲಿ ಉಪಾಸನೆ ಎನ್ನುವ ಕ್ರಿಯೆಗೆ ಫಲವಾಗಿ ಸತ್ಯಂ ಜ್ಞಾನಮಾನಂದಂ ಬ್ರಹ್ಮನ ಸ್ವರೂಪ ನಮಗೆ ಸಿದ್ಧಿಸುತ್ತೆ ಅಂತ ಹೇಳುತ್ತೆ. ಅದುವೇ ಬಹಳ ಆನಂದದಾಯಕವಾದದ್ದು. ಬ್ರಹ್ಮ ಸ್ವರೂಪವೇ ಆನಂದ ಅಂತ ಶ್ರುತಿ ಹೇಳುತ್ತೆ. ಅವನನ್ನು ಅನುಭವಿಸೋದೇ ಅತ್ಯಂತ ಆನಂದಕರ. ಇಲ್ಲಿ ಹೇಗೆ ದುಃಖವಿಲ್ಲದೆ ಇರುವ ದೇಶಕ್ಕೆ ಹೋಗ್ತಾನೆ ಅಂತ ಹೇಳ್ತೀರೋ ಹಾಗೆ ಸ್ವತಃ ಆನಂದವನ್ನು ಉಂಟು ಮಾಡುವ ಪದಾರ್ಥ ನಮಗೆ ಸಿಗುತ್ತೆ. ಆನಂದ ಅನುಭವ ಅನ್ನೋ ಫಲವನ್ನು ಹೇಳುತ್ತೆ. ಆ ರೀತಿ ನಾವು ಹಾಗೆ ಹೇಳಿದ್ರು ಕೂಡ ಕಾರ್ಯಾರ್ಥದಲ್ಲಿ ಅಂತ ಹೇಳಿದ್ರು ಉಪಾಸನೆ ಮೊದಲಾದ ಕಾರ್ಯವನ್ನು ಹೇಳಿದೆ. ಆದ್ದರಿಂದ ನೀವು ಇನ್ನೊಂದು ರಾತ್ರಿ ಸತ್ರ ಪ್ರತಿಷ್ಠಾ ಇದೆಲ್ಲ ಹೀಗೆ ವಿಧಿವಾಕ್ಯಗಳಲ್ಲಿ ಕೆಲವುಗಳಲ್ಲಿ ಫಲ ಮಾತ್ರ ಹೇಳಿದೆ, ಕೆಲವು ಕಡೆ ಫಲ ಹೇಳೇ ಇಲ್ಲ. ಫಲ ಹೇಳದೇ ಇರೋದನ್ನು ಅರ್ಥವಾದ ವಾಕ್ಯದಿಂದ ತೆಗೆದುಕೊಂಡು ಅದಕ್ಕೆ ಶೇಷ ಅಂತ ಹೇಳಿ ಅರ್ಥ ಮಾಡ್ತಾರೆ. ಇದೆಲ್ಲ ಸಿದ್ಧವಸ್ತುವನ್ನು ಆದ್ಯ ವ್ಯುತ್ಪತ್ತಿ ಇಲ್ಲದೇ ಇದ್ದರೂ ವಿಧಿವಾಕ್ಯಕ್ಕೆ ಶೇಷವಾಗಿ ಅದಕ್ಕೆ ಅರ್ಥವತ್ತಾಗಿದೆ ಅಂತ ಹೇಳ್ತಾರೆ. ಸ್ವತಃ ಪ್ರಮಾಣ ಹೇಳೋದಕ್ಕೆ ಇಷ್ಟವಿಲ್ಲ ಅವರಿಗೆ.
ಆಗಿದ್ದರೂ ಕೂಡ ನೀವು ಹೇಳ್ಬೋದು. ಹಾಗಿದ್ರೂ ಬ್ರಹ್ಮವನ್ನ ತಿಳಿಬೇಕು ಅನ್ನೋ ಶಾಸ್ತ್ರ ಆರಂಭಿಸಬೇಕಲ್ಲ. ಶಾಸ್ತ್ರ ಆರಂಭ ಅನ್ನೋದು ಸಿದ್ಧಿಸುತ್ತೆ. ಆದ್ದರಿಂದ ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಲೇಬೇಕು, ಬ್ರಹ್ಮನನ್ನು ಪಡೆದುಕೊಳ್ಬೇಕು ಅಂತ ಹೇಳಿರೋದಂಥದ್ದು ಪ್ರಾಮಾಣಿಕವಾದದ್ದೇ, ಪ್ರಮಾಣವಾದದ್ದೇ. ಅದು ಕೂಡ ಸತಪ್ರಮಾಣ. ಅಪಗೌರ್ಣಶತಯಾತನ ಸಾಧ್ಯ ಸಾಧನ ಭಾವವಚ್ಚ ಅಂತ ಹೇಳಿದ್ರು. ಅಲ್ಲಿಯೂ ಕೂಡ ಸಾಧ್ಯ ಸಾಧನ ಭಾವಗಳು ಬೇರೆ ಬೇರೆ ವಾಕ್ಯದಲ್ಲಿ ಹೇಳಿದೆ. ಅದು ನಿಷೇಧ ಪರವಾದದ್ದು. ಇದನ್ನು ಮಾಡಬೇಡ, ಯಾಕೆ ಅಂದರೆ ಇದನ್ನು ಮಾಡಿದ್ರೆ ನಿನಗೆ ಈ ಒಂದು ಶಿಕ್ಷೆ ಬರುತ್ತೆ ಅಂತ ಹೇಳಿದಾಗ, ಆ ಶಿಕ್ಷೆಯನ್ನು ಹೇಳುವ ವಾಕ್ಯ ಬೇರೆ ಎಲ್ಲಿಯೋ ಇದೆ, ಮಾಡಬೇಡ ಅನ್ನುವ ವಿಧಿ ಒಂದು ಕಡೆ ಇದೆ. ಅದನ್ನು ಆ ಶಿಕ್ಷೆ ಹೇಳಿರೋದು ಇದಕ್ಕೆ ಶೇಷಭೂತವಾದದ್ದು ಅಂತ ಅರ್ಥ ಮಾಡಿ, ಆ ಶಿಕ್ಷೆ ನನಗೆ ಸಿಗೋದ್ರಿಂದ ಇದನ್ನು ಮಾಡಬಾರ್ದು ಅನ್ನುವ ಬುದ್ಧಿ ಬರುತ್ತೆ ಒಬ್ಬನಿಗೆ, ಅದನ್ನು ಮಾಡೋದಿಲ್ಲ. ಇದನ್ನು ಅವರು ಹೀಗೆಲ್ಲ ಸಾಧಿಸ್ತಾರೆ. ಈ ರೀತಿ ನೀವು ಹೇಗೆಲ್ಲ ಇದನ್ನೆಲ್ಲ ಕಾರ್ಯಕ್ಕೆ ಉಪಯೋಗವಾಗುವಂತೆ ಇತರ ಅರ್ಥವಾದ ವಾಕ್ಯಗಳಿಗೆ ಪ್ರಮಾಣವನ್ನು ಹೇಳ್ತಿರಲ್ಲ, ಹಾಗೆ ಉಪಾಸನೆ ಎನ್ನುವ ವಿಷಯದಲ್ಲಿ ಕಾರ್ಯಕ್ಕೆ ಅಧಿಕಾರಿಯಾದವನು ಮಾಡುವಂತ ಅವನಿಗೆ ಫಲವಾಗಿರುವ ಸಿದ್ಧವಸ್ತುವಾದ ಬ್ರಹ್ಮ ಫಲ ಅಂತ ಹೇಳಿರೋದು ಅದು ಕೂಡ ಪ್ರಮಾಣವೇ ಆಗುತ್ತೆ. ಆದ್ದರಿಂದ ಇದು ಅನ್ವಾರುಹ್ಯವಾದ ಅಂತ ಶಾಸ್ತ್ರದಲ್ಲಿ ಅವರ ವಾದವನ್ನೇ ಒಪ್ಪಿಕೊಂಡು ನಾವು ನಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದು. ಹೀಗೆಯೂ ಅರ್ಥ ಮಾಡ್ಬೋದು. ಹೀಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನೇರವಾಗಿಯೇ ಬೋಧಿಸುತ್ತೆ. ಬೋಧಕವ ಒಂದು ಸಂಬಂಧ ಶಬ್ದಕ್ಕೆ ಇದ್ದೇ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲಿ ಹೇಳಿದ್ರು, ಅದನ್ನು ಹೋಲಿಸತಿ ನೋಡಿದ್ವಿ. ಅದನ್ನು ಮುಂದೆ ಇಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ, ಇಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅನ್ನೋದಕ್ಕೆ ಈಗ ಉದಾಹರಣೆ ಕೊಡ್ತಾರೆ. ಹೇಗೆ ಇಲ್ಲಿ ವಿಧಿ ಇದೆ ಅನ್ನೋದನ್ನು ತಿಳಿಸ್ತಾರೆ. ಹೇಗೆ ಅಂದರೆ ವಿಧಿ ಅನೇಕ ಕಡೆ ಪೂರ್ವ ಮೀಮಾಂಸೆಯಲ್ಲಿಯೂ ನೇರವಾಗಿ ವಿಧಿ ಲಿಂಗ್ ಅಂತ ಇರೋದಿಲ್ಲ. ಅಲ್ಲಿ ಲಿಂಗ್ ಲಕಾರದಲ್ಲಿ ಶಬ್ದಗಳು ಇಲ್ಲದೆ ಇರಬಹುದು, ಇಲ್ಲದೆ ಇದ್ರೂ ವಿಧಿ ಸ್ವೀಕಾರ ಮಾಡ್ತಾರೆ. ಉಪರಿಹಿ ದೇವೇಭ್ಯೋ ವಹತಿ ಅಂತ ಹೇಳಿದೆ, ಧಾರಯತಿ ಅಂತ ಹೇಳಿ, ಉಪರಿಹಿ ದೇವೇಭ್ಯೋ ಧಾರಯತಿ ಅಂತ ಹೇಳಿದೆ. ಹೇಳುವಾಗ ಅವನು ಸಮಿತಿಗಳನ್ನು ದೇವತೆಗಳಿಗೆ ದೇವತೋದ್ದೇಶವಾಗಿ ಇಟ್ಕೊಳ್ಳುವಾಗ ಮೇಲೆ ಇಟ್ಕೊಳ್ಬೇಕಂತೆ, ಪಿತೃಗಳಿಗೆ ಇಟ್ಕೊಳ್ಳುವಾಗ ಕೆಳಗಡೆ ಇಟ್ಕೊಳ್ಬೇಕು. ಹೀಗೆಲ್ಲ ಏನೋ ಒಂದು ವಿಧಿ ಇದೆ ಕೆಲವು ಕಡೆಗಳಲ್ಲಿ, ಕರ್ಮಗಳಲ್ಲಿ. ಧಾರಯತಿ ಅನ್ನೋದಕ್ಕೆ ಧಾರೆಯೇ ಇಟ್ಕೋಬೇಕು ಅಂತ ವಿಧಿಯನ್ನು ಹೇಳಿದ್ರು. ಯಾಕೆ? ಬೇರೆ ಎಲ್ಲೂ ತಿಳಿಯೋದಿಲ್ಲ, ಬೇರೆ ಪ್ರಮಾಣದಿಂದ ಅಪೂರ್ವವಾದ ವಿಷಯ ಬೇರೆ ಪ್ರಮಾಣಗಳಿಂದ ತಿಳಿದು ಬರದೇ ಇರೋದ್ರಿಂದ ವಿಧಿಯನ್ನು ಕಲ್ಪಿಸ್ಕೊಳ್ಬೇಕಿಲ್ಲಿ. ಈ ರೀತಿ ನೂರಾರು ಕಡೆ ಪೂರ್ವ ಮೀಮಾಂಸೆಯಲ್ಲಿ ಕರ್ಮಗಳ ಅನುಷ್ಠಾನದಲ್ಲಿ ವಿಧಿ ಇಲ್ಲದೆ ಹೋದರೂ ವಿಧಿಯನ್ನು ನಾವು ಕಲ್ಪಿಸ್ಕೊಳ್ಬೇಕು. ಅಗ್ನಿಹೋತ್ರಂ ಜುಹೋತಿ ಅಂತ ಹೇಳಿದ್ರು ಜುಹುಯಾತ್ ಅಂತ ಅರ್ಥ ಅಲ್ಲಿ. ಹಾಗೆಯೇ ಅರ್ಥಗಳನ್ನೆಲ್ಲ ನಾವು ವಿಧಿಯನ್ನು ಅಪೂರ್ವವಾದ ಕಡೆಗಳಲ್ಲಿ ವಿಧಿಯನ್ನು ನಾವು ಅಂದರೆ ಅಪೂರ್ವ ಅಂತ ಹೇಳಿದ್ರೆ ಬೇರೆ ಪ್ರಮಾಣದಿಂದ ಸಿಗದೇ ಇರುವಂತಹದ್ದು, ಮತ್ತೆ ಬೇರೆ ಎಲ್ಲಿಯೂ ಇದು ವಿಧಿಸದೇ ಇರುವಂತಹದ್ದು. ಇದಕ್ಕೆ ವಿರುದ್ಧವಾಗಿ ಬೇರೆ ಎಲ್ಲಾದರೂ ವಿಧಿ ಇದ್ರೆ ಇದು ವಿಧಿ ಆಗೋದಿಲ್ಲ. ಹಾಗೆ ಇಲ್ಲದೆ ಇರೋದು, ಇದು ಬೇರೆ ಪ್ರಮಾಣಗಳಿಂದ ತಿಳಿದು ಬರದೇ ಇರೋದು, ಇದೆಲ್ಲ ಕಾರಣದಿಂದ ಕೆಲವು ಕಡೆ ವಿಧಿಯನ್ನು ಒಪ್ಕೊಳ್ಬೇಕು ಅನ್ನೋದು ಒಂದು ನ್ಯಾಯ. ಅವರು ಅದನ್ನು ಸ್ಥಾಪನೆ ಮಾಡ್ತಾರೆ ಎಷ್ಟೋ ಕಡೆ. ಆ ರೀತಿಯೇ ಬ್ರಹ್ಮವಿದಾಪ್ನೋತಿ ಪರಂ ಹೇಳಿದಾಗ ಬ್ರಹ್ಮವನ್ನು ವಿತ್ ಅಂದರೆ ವೇದನ ಅಂದರೆ ಉಪಾಸನೆ, ಅವನು ಬ್ರಹ್ಮನನ್ನೇ ಪಡೆದುಕೊಳ್ತಾನೆ. ಪರಮಾಪ್ನೋತಿ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಫಲವಾದ ಮೋಕ್ಷವನ್ನು ಪಡೆದುಕೊಳ್ತಾನೆ ಅಂತಲೇ ಅರ್ಥ. ಅಲ್ಲಿ ಬ್ರಹ್ಮ, ಇಲ್ಲಿ ವಿಧಿಯನ್ನು ನಾವು ಹೇಳ್ಬೋದು. ಬ್ರಹ್ಮೋಪಾಸನ ವಿಷಯ ಕಾರ್ಯಾಧಿಕೃತ ವಿಶೇಷಣಭೂತ ಫಲತ್ವೇನ ಬ್ರಹ್ಮಪ್ರಾಪ್ತಿ ಶ್ರೂಯತೆ. ಬ್ರಹ್ಮನ ಉಪಾಸನೆ ಎನ್ನುವ ಒಂದು ಕಾರ್ಯದಲ್ಲಿ ಅಧಿಕಾರಿಯಾದವನು, ಅವನಿಗೆ ವಿಶೇಷಣವಾಗಿ ಅವನಿಗೆ ಒಂದು ಫಲ, ಅಧಿಕಾರಿ ವಿಶೇಷಣ ಅಂತ ಹೇಳುತ್ತೆ. ಅವನಿಗೆ ಫಲಕ್ಕೋಸ್ಕರ ಮಾಡ್ತಾನವನು. ಏನು ಫಲ ಅಂದರೆ ಬ್ರಹ್ಮಪ್ರಾಪ್ತಿ ಅನ್ನೋದು ಫಲ. ಆದ್ದರಿಂದ ಇಲ್ಲಿ ವಿಧಿಯನ್ನು ನಾವು ಹೇಗೆ ಹೇಳ್ಬೋದು? ಪರಪ್ರಾಪ್ತಿ ಕಾಮೋ ಬ್ರಹ್ಮವಿದ್ಯಾತ್ ಅಂತ ವಿಧಿ ಹೇಳ್ಬೋದು. ಬ್ರಹ್ಮವಿತ್ ಆಪ್ನೋತಿ ಪರಂ ಅಂದರೆ ಪರಪ್ರಾಪ್ತಿ ಕಾಮ ಬ್ರಹ್ಮವಿದ್ಯಾತ್, ಸ್ವರ್ಗಕಾಮ ಜ್ಯೋತಿಷ್ಠೋಮಯಾಗೇನ ಯಾಜೇತ್ ಅಂತ ಹೇಳಿದೆ. ಹಾಗೆ ಜ್ಯೋತಿಷ್ಠೋಮಯೋಗಂ ಭಾವಯೇತ್ ಅಂತ ಹೇಳ್ತಾರೆ. ಸ್ವರ್ಗಪ್ರಾಪ್ತಿ ಕಾಮ ಜ್ಯೋತಿಷ್ಠೋಮಯಾಗಂ ಭಾವಯೇತ್. ಅವ್ರು ಹೇಗೆ ಅಲ್ಲಿ ವಿಧಿಯನ್ನು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅನ್ನೋದಕ್ಕೆ ಆ ರೀತಿ ಅರ್ಥ. ಹಾಗೆ
ಪರಪ್ರಾಪ್ತಿ ಕಾಮಃ ಬ್ರಹ್ಮ ವಿದ್ಯಾತ್ ಇಲ್ಲಿ ವಿಧಿ ಕಲ್ಪಿಸ್ಕೊಳ್ಬೋದು. ಇಲ್ಲಿ ಹೇಳಿದೆ ವಿಧಿ ಈ ರೀತಿ, ಆ ರೀತಿ ಆದ್ದರಿಂದ ಕೂಡ ಇಲ್ಲಿಯೂ ಕೂಡ ಕಾರ್ಯಾರ್ಥವಾಯಿತು. ಇಲ್ಲಿಯೂ ಇದಕ್ಕೆ ಶೇಷಭೂತವಾಗಿ ಪರಬ್ರಹ್ಮನಿಗೆ ಹೇಳಿರುವ ಎಲ್ಲ ವಿಶೇಷಣಗಳನ್ನು ನಾವು ಸೇರಿಸ್ಕೊಳ್ಬೋದು. ದುಃಖ ಅಸಂಭಿನ್ನ ದೇಶವಾದ ಸ್ವರ್ಗವನ್ನ ಬೇರೆ ಎಲ್ಲಿಯೋ ಒಂದು ಅರ್ಥವಾದ ವಾಕ್ಯ ಹೇಳಿರೋದನ್ನ ಸ್ವರ್ಗಫಲ ಹೇಳುವ ವಿಧಿವಾಕ್ಯಕ್ಕೆ ಹೇಗೆ ಶೇಷಭೂತ ಅಂತ ಹೇಳ್ತಿರೋ ಹಾಗೆ ಬ್ರಹ್ಮನ ವಿಶೇಷಣಗಳನ್ನು ಹೇಳಿರುವ ಎಲ್ಲ ವಾಕ್ಯಗಳು ಕೂಡ ಈ ಪರಪ್ರಾಪ್ತಿ ಕಾಮಃ ಬ್ರಹ್ಮವಿದ್ಯಾತ್ ಅನ್ನುವ ವಿಧಿವಾಕ್ಯಕ್ಕೆ ಶೇಷಭೂತವಾಗಿ ಎಲ್ಲವನ್ನು ಕೂಡ ಫಲವಾಗಿ ಸೇರಿಸ್ಕೊಳ್ಳೋದ್ರಲ್ಲಿ ಏನು ವಿರೋಧವಿಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆಯೇ ನಾವು ವಾಕ್ಯ ಅರ್ಥ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾರೆ. ಅದರಿಂದ ಪ್ರಾಪ್ಯತೆಯ ಪ್ರತೀಯಮಾನಂ ಬ್ರಹ್ಮಸ್ವರೂಪಂ ಬ್ರಹ್ಮವಿದ್ಯಾತ್ ಅಂತ ಹೇಳಿದೆ. ಪರಪ್ರಾಪ್ತಿ ಕಾಮೋ ಬ್ರಹ್ಮವಿದ್ಯಾತ್, ಪರಪ್ರಾಪ್ತಿಗೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ, ಸ್ವರ್ಗಪ್ರಾಪ್ತಿ ಕಾಮಃ ಜ್ಯೋತಿಷ್ಠೋಮಯಾಗಂ ಭಾವಯೇತ್ ಅಂತ ಹೇಳೋ ಹಾಗೆ ಸ್ವರ್ಗ ಎಲ್ಲಿದೆ ನಿಮಗೆ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಅರ್ಥವಾದ ವಾಕ್ಯ ದುಃಖ ಅಸಂಭಿನ್ನ ದೇಶ, ಅದು ಸ್ವರ್ಗ. ಎತ್ರ ಎತ್ರ ದುಃಖೇನ ಅಸಂಭಿನ್ನಂ ಅಂತ ಹೇಳಿದಾಗ ಹಾಗೆ ಅದು ಸ್ವರ್ಗ ಅಂತ ಹೇಳಲ್ಪಟ್ಟಿದೆ ಅನ್ನುವ ವಾಕ್ಯವನ್ನು ಶೇಷವಾಗಿ ತೆಗೆದುಕೊಂಡು ಅಲ್ಲಿ ತಿಳಿಯುತ್ತೆ ಅಂತ ಹೇಳಿದ್ರಲ್ಲ, ಹಾಗೆಯೇ ಇಲ್ಲಿ ಪ್ರಾಪ್ಯವಾಗಿ ಹೇಳುವ ಬ್ರಹ್ಮಸ್ವರೂಪವು ಅದರ ವಿಶೇಷಣವೇನು ಸರ್ವಂ ಕಾರ್ಯೋಪಯೋಗಿತೆಯ ಏವ ಸಿದ್ಧಂ ಭವತಿ, ಈ ಕಾರ್ಯಕ್ಕೆ ಉಪಯುಕ್ತವಾಗಿ ಎಲ್ಲವೂ ಸಿದ್ಧವಾಗಿಬಿಡುತ್ತೆ. ಆದ್ದರಿಂದ ಸ್ವರ್ಗಪ್ರಾಪ್ತಿ ಕಾಮಃ ಜ್ಯೋತಿಷ್ಠೋಮಯಾಗಂ ಭಾವೆ, ಅದಕ್ಕೆ ಒಂದು ಸಿದ್ಧವಾದ ಸ್ವರ್ಗವಸ್ತುವ ವಿಷಯವನ್ನು ಹೇಳುವಾಗ ಹೇಳುವಂತಹ ವಾಕ್ಯವು ಹೇಗೆ ಅದಕ್ಕೆ ಉಪಕಾರಿಯಾಗಿ ಉಪಯುಕ್ತವಾಗಿರೋದ್ರಿಂದ ಅದಕ್ಕೆ ವಿಶೇಷವಾಗಿ ಸಿದ್ಧಿಸುತ್ತೆ ಅಂತ ಹೇಳ್ತಿರೋ ಹಾಗೆಯೇ ಬ್ರಹ್ಮವಿದಾಪ್ನೋತಿ ಪರಂ ಅನ್ನುವ ವಿಧಿಗೆ ಸೇರಿದಂತೆ ಉಪಯುಕ್ತವಾಗುವಂತೆ ಅನೇಕ ಕಡೆ ಶ್ರುತಿಗಳಲ್ಲಿ ಹೇಳುವ ಬ್ರಹ್ಮ ಸ್ವರೂಪವೇನು, ಅವನ ವಿಶೇಷಣಗಳೇನು ಎಲ್ಲವೂ ನಮಗೆ ಸಿದ್ಧಿಸುತ್ತೆ. ಆ ಅಂತರ್ಗತಮೇವ, ಅದರಲ್ಲಿಯೇ ಅಂತರ್ಗತವಾದದ್ದು. ಜಗತಃ ಸೃಷ್ಟೃತ್ವಂ, ಏನೇನು ವಿಶೇಷಣಗಳು ಹೇಳಿದೆ, ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು, ಎಲ್ಲಕ್ಕೂ ಅವನ ಆಧಾರನಾಗಿದ್ದಾನೆ. ಆಧಾರತ್ವಂ ಅಂತರಾತ್ವಂ ಇತ್ಯಾದಿ ಉಕ್ತಂ. ಅನುಕ್ತಂಚ ಸರ್ವಮಿತಿ ನ ಕಿಂಚಿದ ಅನುಪಪನ್ನಂ, ಹೇಳಿರೋದು ಹೇಳದೇ ಇರೋದು ಎಲ್ಲದನ್ನೂ ಸೇರಿಸ್ಕೊಳ್ಬೋದು. ಯಾವುದು ಅನುಪಪನ್ನವಲ್ಲ. ನಿಮ್ಮ ಒಂದು ವಾದವನ್ನೇ ಅನುಸರಿಸಿ ನಾವು ಕೂಡ ಇದನ್ನು ಸಾಧಿಸ್ತೇವೆ ಅಂತ ಇದು ಹೇಳ್ತಾ ಇದ್ದಾರೆ. ಉಪಾಸನ ವಾಕ್ಯಂ ಕಿಂ, ಯಾವುದು ವಾಕ್ಯ, ಫಲ ಹೇಗೆ ಹೇಳಿದೆ ಅದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಸುದರ್ಶನ್ ಸೂರಿಗಳು ವಿವರಿಸ್ತಾರೆ. ಅಸ್ಮಿನ್ ವಾಕ್ಯೇನ ವಿಧಿಶ್ರವಣಂ ಇತಿ ಶಂಕಾಯಾಂ, ವಿಧಿಯೇ ಹೇಳಿಲ್ವಲ್ಲ ಇಲ್ಲಿ. ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಹೇಳಿದೆ, ವಿದ್ಯಾತ್ ಅಂತ ಹೇಳಿಲ್ವಲ್ಲ ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಹೇಳ್ತಾರೆ ವಿದ್ಯಾತ್ ಅಂತ ವಿಧಿಯನ್ನು ಕಲ್ಪನೆ ಮಾಡ್ಕೊಳ್ಬಹುದು. ಯಾವ ವಿರೋಧವೂ ಇಲ್ಲ ಇಲ್ಲಿ. ಫಲ ಸಂಬಂಧ ಶ್ರವಣೆ ವಿಧಿ ಕಲ್ಪನಸ್ಯ ನ್ಯಾಯತ್ವಾತ್, ಫಲ ಹೇಳಿರೋದ್ರಿಂದ ವಿಧಿಯನ್ನು ಕಲ್ಪಿಸ್ಕೊಳ್ಬಹುದು. ಸ್ವರ್ಗ ಪಡೆದುಕೊಳ್ಳೋ ಫಲ ಇದ್ದರೆ ಅಲ್ಲಿ ವಿಧಿ ಕಲ್ಪಿಸ್ಕೊಳ್ಬಹುದು. ಹಾಗೆಯೇ ಅನೇಕ ಕಡೆ ಬರುತ್ತೆ, ಫಲವು ಹೇಳಿರೋದ್ರಿಂದ ವಿಧಿಯನ್ನು ಕಲ್ಪಿಸ್ಕೊಳ್ಬಹುದು. ಇದು ಯಾವ ವಿಧವಾದ ಕರ್ಮ ಅನ್ನೋದನ್ನು ನಿಶ್ಚಯ ಮಾಡಬಹುದು. ಪಂಚಾಗ್ನಿ ವಿದ್ಯೆಯಲ್ಲಿ ಅರ್ಚಿರಾದಿ ಮಾರ್ಗ ಫಲ ಹೇಳಿಬಿಟ್ಟಿದೆ. ಅರ್ಚಿರಾದಿ ಮಾರ್ಗ ಫಲ ಹೇಳಿರೋದ್ರಿಂದ ಅದು ಬ್ರಹ್ಮವಿದ್ಯೆ ಆಗಿಬಿಡ್ತು. ಬ್ರಹ್ಮವಿದ್ಯೆ ಅಂತ ಹೇಳದೇ ಇದ್ರು ಕೂಡ ಬ್ರಹ್ಮವಿದ್ಯೆ ಆಗುತ್ತೆ. ಹಾಗೆ ಅದನ್ನೆಲ್ಲ ವೇದಗಳಲ್ಲಿ ಪೂರ್ವಮೀಮಾಂಸೆಯಲ್ಲಿ ಉಪಯೋಗಿಸಲ್ಪಟ್ಟ ಅವರು ಹೇಳಿದ ನ್ಯಾಯಗಳೇ ಇದೆಲ್ಲ. ಅಲ್ಲಿ ಹೇಗೆ ವಾಕ್ಯ ಅರ್ಥ ಮಾಡ್ತೀರಾ, ನೀವು ನಿರ್ಣಯ ಮಾಡ್ತೀರಾ, ಅದೇ ಸೂತ್ರಗಳನ್ನು ಆಧರಿಸಿಯೇ ನಾವು ಈಗ ಅರ್ಥ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಸ್ವರ್ಗ ವಿಶೇಷಣ ದುಃಖ ಅಸಂಭಿನ್ನತ್ವಾದಿವತ್, ಸ್ವರ್ಗಕ್ಕೆ ವಿಶೇಷಣ ದುಃಖ ಎತ್ರ ದುಃಖ ಅಸಂಭಿನ್ನಂ ಅಂತ ಹೇಳಿರೋದ್ರಿಂದ ಅದು ಸ್ವರ್ಗಕ್ಕೆ ವಿಶೇಷಣವಾಯಿತು. ಆ ವಿಶೇಷಣ ಬೇರೆ ಎಲ್ಲೋ ಹೇಳಿದೆ. ಬ್ರಹ್ಮಸ್ವರೂಪೇಣ ಸಹ ತದ್ವಿಶೇಷಣಸ್ಯಾಪಿ ಸಿದ್ಧಿ, ಬ್ರಹ್ಮವನ್ನು ತಿಳಿದುಕೋಬೇಕು ಅಂತ ಹೇಳಿರೋದಕ್ಕೆ ಬ್ರಹ್ಮ ವಿಶೇಷಣಗಳು ಬೇರೆ ಕಡೆ ಹೇಳಿರೋದು ಸಿದ್ಧಿಸಬೇಕು ಅವಾಗ. ಆದ್ದರಿಂದ ಬ್ರಹ್ಮಸ್ವರೂಪಂ ತದ್ವಿಶೇಷಣಂ ಚ ಸಿದ್ಧ್ಯತು. ಅದರಿಂದ ಏನು ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪವು ವಿಶೇಷಣವು ಸಿದ್ಧಿಸುತ್ತೆ ಅಂತ ಇಟ್ಕೊಳ್ಳೋಣ. ಸ್ವರ್ಗವು ಎನ್ನ ದುಃಖೇನ ಸಂಭಿನ್ನಂ ಅನ್ನುವ ಸ್ವರ್ಗದ ವಿಶೇಷಣ ಹೇಳಿರೋ ವಾಕ್ಯವು ಸಿದ್ಧಿಸುತ್ತೆ.
ಮಿಕ್ಕಿದ ವಿಷಯ ಹೇಗೆ ಅಂತ ಹೇಳಿದ್ರೆ, ಉಪಾಸನಲ್ಲಿ ಹೇಳಿದ ಎಲ್ಲ ಬ್ರಹ್ಮನ ವಿಶೇಷಣಗಳು ಅದಕ್ಕೆ ಸಂಬಂಧಿಸಿದ ಸಕಲವನ್ನು ನಾವು ಸೇರಿಸ್ಕೊಳ್ಬಹುದು. ಯಾವುದರಲ್ಲಿಯೂ ವಿರೋಧವಿಲ್ಲ. ಎಲ್ಲವೂ ಬ್ರಹ್ಮನ ವಿಶೇಷಣವೇ ತಾನೆ. ಒಂದೇ ವಾಕ್ಯದಲ್ಲಿ ಇರಬೇಕಾಗಿಲ್ಲ, ಅನೇಕ ವಾಕ್ಯದಲ್ಲೂ ಇರಬಹುದು. ಅದೆಲ್ಲವೂ ಸೇರಿ ಏಕವಾಕ್ಯತ್ವವಾಗುತ್ತೆ. ಯಾಕೆ ಅಂದರೆ ಒಂದೇ ಅರ್ಥವನ್ನು ತಿಳಿಸುತ್ತೆ, ಒಂದೇ ವಸ್ತುವನ್ನು ವಿಶೇಷಿಸುತ್ತೆ. ಆದ್ದರಿಂದ ಅದಕ್ಕೆಲ್ಲಕ್ಕೂ ಏಕವಾಕ್ಯತ್ವ ಸಿಗುತ್ತೆ. ಹಾಗೆ ತದಂತರ್ಗತಂ ಬ್ರಹ್ಮ ತದ್ವಿಶೇಷಣ ಅಂತರ್ಗತಂ ಇತ್ಯರ್ಥ. ಉಪನಿಷದ ಉಪಾಸನ ವಿಧೀನಾಂ ಫಲತ್ವೇನ ಬ್ರಹ್ಮಣ ಸಿದ್ಧಿ ಮುಕ್ತ. ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳಿದ ಉಪಾಸನಾ ಎನ್ನುವ ವಿಧಿಗೆ ಫಲವಾಗಿ ಬ್ರಹ್ಮವು ಸಿದ್ಧಿಸಿತು. ಇದನ್ನೇ ಯಾರು ವಿರೋಧಿಸೋಕ್ಕಾಗೋದಿಲ್ಲ. ಅದರಿಂದ ಬ್ರಹ್ಮ ಸಿದ್ಧ ವಸ್ತುವಾದರೂ ಶಬ್ದ ಬೋಧಿಸೋಕ್ಕಾಗಲ್ಲ, ಕಾರ್ಯದಲ್ಲೇ ಇರಬೇಕು. ಈ ವಾದಗಳೆಲ್ಲ ಅಲ್ಲಿ ಹಾಕ್ತೀವಿ. ನಿಮ್ಮ ವಾದವನ್ನೇ ಹೇಳಿ, ನಿಮ್ಮನ್ನೇ ಅನುಸರಿಸಿ ನಾವು ಇದನ್ನು ಸಾಧಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಮುಂದೆ ಹೇಳ್ತಾರೆ, ಏವಂಚ ಸತಿ, ಹೀಗಿರಲು ಮಂತ್ರ ಅರ್ಥವಾದ ಗತಾಹ ಈ ಅವಿರುದ್ಧಾಹ ಅಪೂರ್ವಾಶ್ಚ ಅರ್ಥಾಹ ಸರ್ವೇ ವಿಧಿಶೇಷತೆಯ ಏವ ಸಿದ್ಧ ಭವಂತಿ. ಪೂರ್ವವಾದದ್ದು ಇಲ್ಲಿ ವಿಶೇಷವಾಗಿ ಅರ್ಥ ಹೇಳ್ತಾರೆ. ಒಂದಕ್ಕೊಂದಕ್ಕೆ ವಿರೋಧ ಇರಬಾರ್ದು. ಹಾಗಿದ್ರೆ ನಮಗೆ ಯಾವುದು ಅಂತ ನಿಶ್ಚಯ ಮಾಡೋದಕ್ಕೆ ಕಷ್ಟವಾಗುತ್ತೆ. ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ವಿರೋಧವಾಗದೇ ಇರೋದು. ಮಂತ್ರದಲ್ಲಿ ಹೇಳಿರೋದು ಅರ್ಥವಾದ ವಿಧಿ, ಮಂತ್ರ ಅರ್ಥವಾದ ವಿಧಿಯನ್ನು ಚೋದನ ಅಂತ ಬೇರೆಯಾಗಿ ಹೇಳ್ತಾರೋ. ಮಂತ್ರಗಳು ಏನು ಅಂತ ಹೇಳಿದ್ರೆ ಪ್ರಯೋಗ ಸಮವೇತ ಅರ್ಥಪ್ರಕಾಶಕೋ ವೇದ ಭಾಗ ಮಂತ್ರ ಅಂತ ಅರ್ಥ ಮಾಡಿದ್ರು. ಪ್ರಯೋಗಕ್ಕೆ ಬೇಕಾದಂತಹ ಅರ್ಥವಿಶೇಷಗಳನ್ನು ನಮಗೆ ತಿಳಿಸುವಂತಹದ್ದು ಪ್ರಯೋಗ ಸಮವೇತ ಅರ್ಥವಿಶೇಷ ಪ್ರಕಾಶಕ ವೇದ ಭಾಗ, ಅದನ್ನು ಮಂತ್ರ ಅಂತ ಹೇಳ್ತಾರೆ. ಅರ್ಥವಾದ ಅಂದರೆ ಪ್ರಶಂಸಾ ವಾಕ್ಯಗಳು, ವಿಧಿಯನ್ನು ಪ್ರಶಂಸೆ ಮಾಡುತ್ತೆ. ಆದ್ದರಿಂದ ವಿಧಿಸಿರುವ ವಾಕ್ಯದಲ್ಲಿ ಯಾವ ಮಂತ್ರವನ್ನು ಉಪಯೋಗ ಮಾಡಬೇಕು, ಅದು ಯಾಕೋಸ್ಕರ, ಯಾಕೆ ಅದನ್ನು ಒಬ್ಬ ಮಾಡ್ತಾನೆ, ಅದರ ವಿಷಯದಲ್ಲಿ ಅನೇಕ ಪ್ರಶಂಸಾ ವಾಕ್ಯಗಳು ಬರುತ್ತೆ. ಆ ಪ್ರಶಂಸಾ ವಾಕ್ಯಗಳನ್ನೆಲ್ಲ ನೋಡಿದ್ರೆ ಅವನಿಗೆ ಅದು ಮಾಡಬೇಕು ಅಂತ ಒಂದು ಆಸೆ ಉತ್ಪನ್ನವಾಗುತ್ತೆ. ಆದ್ದರಿಂದ ಅವನು ಮಾಡ್ತಾನೆ. ಆದ್ದರಿಂದ ಅರ್ಥವಾದ ವಾಕ್ಯಗಳಿಗೆ ವಿಧಿಗೆ ಶೇಷವಾಗಿ ಪ್ರಮಾಣವಿದೆ, ಹೀಗೆಲ್ಲ ಹೇಳಿದ್ರು. ಆದರೆ ಅರ್ಥವಾದ ವಾಕ್ಯವೇ ಅಪೂರ್ವವಾದರೆ ಸ್ವತಃ ಪ್ರಮಾಣ ಸಿದ್ಧಿಸುತ್ತೆ ಅದಕ್ಕೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವ ವಿಧಿ ಸಾಧಾರಣೋಕ್ತಿ ಉಚ್ಯತೆ ಏವಂಚ, ಎಲ್ಲ ವಿಧಿಗೂ ಸಾಧಾರಣವಾದದ್ದು ಅರ್ಥವಾದಾನ ಸ್ಥಾವಕತ್ವ ಸಿದ್ಧ್ಯರ್ಥಂ ಸ್ವಾರ್ಥೇ ತಾತ್ಪರ್ಯ ಮಾತ್ರ ಉಚ್ಯತೆ. ಆದ್ದರಿಂದ ಇವಾಗ ಅರ್ಥವಾದ ವಾಕ್ಯಗಳು ಸ್ತುತಿ ಮಾಡುತ್ತೆ, ಸ್ತೋತ್ರ ಮಾಡುತ್ತೆ. ಸ್ತೋತ್ರ ಮಾಡಬೇಕಾದ್ರೆ ಇರುವ ಗುಣವನ್ನು ಮಾತ್ರ ಸ್ತೋತ್ರ ಮಾಡಬೇಕು, ಇಲ್ಲದೆ ಹೋದರೆ ಮಾಡೋಕ್ಕೆ ಸಾಧ್ಯವಿಲ್ಲವಲ್ಲ. ಆದ್ದರಿಂದ ಒಂದು ಇರುವ ನಿಜವಾದ ಗುಣವನ್ನು ಸ್ತೋತ್ರ ಮಾಡಿದ್ರೆ ಅದಕ್ಕೆ ಸ್ತೋತ್ರ ಅಂತ ಹೆಸರು. ಗುಣನಿಷ್ಠ ಗುಣಾಭಿಧಾನಂ ಸ್ತೋತ್ರಂ. ಗುಣಿಯಲ್ಲಿ ಇರುವ ಗುಣವನ್ನು ಸ್ತೋತ್ರ ಮಾಡಬೇಕು. ಆರೋಪಿತವಾದ ಗುಣಗಳನ್ನು ಹೇಳ್ತಾ ಇದ್ರೆ ಅದು ಸ್ತೋತ್ರವಾಗುವುದಿಲ್ಲ, ಅದು ಬರೀ ವ್ಯರ್ಥ. ಸ್ತೋತ್ರ ಮಾಡಿ ಏನು ಪ್ರಯೋಜನವಿಲ್ಲ, ಸುಮ್ಮನೆ ಯಾವುದೋ ಒಂದು ಬೇರೆ ಪ್ರಯೋಜನಕ್ಕೂ ಮಾಡ್ತೀವಿ ಹೊರತು ಅದು ಸತ್ಯವಾಗೋದಿಲ್ಲ. ಇರುವ ಗುಣವನ್ನು ಹೇಳೋದೇ ಸ್ತೋತ್ರ ಅಂತ ಹೇಳಲ್ಪಡುವುದು. ಗುಣನಿಷ್ಠ ಗುಣಾಭಿಧಾನಂ, ಅದುವೇ ಸ್ತೋತ್ರ. ಆದ್ದರಿಂದ ಅರ್ಥವಾದಗಳು ಇಲ್ಲದೇ ಇರುವ ಗುಣವನ್ನು ಸ್ತೋತ್ರ ಮಾಡೋದಿಲ್ವಲ್ಲ, ಅದಕ್ಕೂ ಪ್ರಮಾಣ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ. ವಿಧಿ ಉಪಯೋಗಿ ಅರ್ಥೇಶು ಅಭ್ಯುಪಗಂತವ್ಯೇಶು, ವಿಧಿಗೆ ಉಪಯುಕ್ತವಾದ ಅರ್ಥಗಳೆಲ್ಲ ಒಪ್ಕೊಳ್ಳೇಬೇಕಾಗಿದೆ. ಆದ್ದರಿಂದ ಏವಂಚ ಸತಿ ಎಂದರೆ ವಿಧಿಗೆ ಯಾವುದು ಉಪಯುಕ್ತವಾಗಿದೆಯೋ ಅದನ್ನೆಲ್ಲ ಒಪ್ಕೊಳ್ಬೇಕು ಅಂತ ಸಿದ್ಧವಾಯ್ತು ಈಗ. ಯಾಕೆ ಅಂದರೆ ಸ್ವರ್ಗವನ್ನು ವಿಧಿಸುವ ಒಂದು ವಾಕ್ಯಕ್ಕೆ ಸ್ವರ್ಗದ ವಿಶೇಷಣವನ್ನು ಹೇಳುವ ವಾಕ್ಯ ಒಪ್ಕೊಳ್ಬೇಕು. ಹಾಗೆಯೇ ವಿಧಿಗೆ, ಎಲ್ಲ ವಿಧಿಗೂ ಯಾವ ವಿಧಿಗೆ ಏನೇನು ಉಪಯುಕ್ತವಾಗುತ್ತೋ ಅದನ್ನೆಲ್ಲ ಒಪ್ಕೊಳ್ಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಈ ನ್ಯಾಯವನ್ನು ಇದು ಒಪ್ಕೊಳ್ಬೇಕಾಗುತ್ತೆ. ನೀವು ಹೇಳಿರೋದೇ ವಾಕ್ಯ ಇದು ಅಂತ ಪೂರ್ವಮೀಮಾಂಸಕರು ಹೇಳ್ತಿದ್ದಾರೆ. ಪ್ರಮಾಣಾಂತರ ವಿರುದ್ಧತ್ವೇ ತತ್ ಪ್ರತಿಪಾದಯಿತು ನ ಶಕ್ನೋತಿ ಶಾಸ್ತ್ರಂ. ಬೇರೆ ಪ್ರಮಾಣಕ್ಕೆ ವಿರುದ್ಧವಾಗಿದ್ದರೆ ಮಾತ್ರ ಅದು ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅವಿರುದ್ಧ ಇತಿ ಉಕ್ತಂ. ಬೇರೆ ಪ್ರಮಾಣದಿಂದ ಇದು ವಿರೋಧ ಅಂತ ತಿಳಿದು ಬಂದುಬಿಟ್ರೆ ಅದು ಶಾಸ್ತ್ರ ಹೇಳೋಕ್ಕಾಗೋದಿಲ್ಲ. ಶಾಸ್ತ್ರ ಆ ರೀತಿ ಯಾವುದನ್ನು ಹೇಳೋದಿಲ್ಲ. ಆದ್ದರಿಂದ ಅವಿರುದ್ಧವಾದ ಅಂತ ಹೇಳಿದ್ರು.
ಬೇರೆ ಪ್ರಮಾಣದಿಂದ ಇದು ವಿರುದ್ಧ ಅಂತ ತಿಳಿದು ಬರದೇ ಇರುವಂತಾಗಿರಬೇಕು. ಪ್ರಮಾಣಾಂತರ ಸಿದ್ಧತ್ವೇಪಿ ಅನುವಾದ ಸ್ಯಾತ್ ಇತಿ ಅಪೂರ್ವಾಶ್ಚ ಇತಿ ಉಕ್ತಂ. ಪ್ರಮಾಣಾಂತರದಿಂದ ಸಿದ್ಧಿಸಿದ್ರೂ ಕೂಡ ಅಪೂರ್ವ ಅಂತ ಹೇಳಿದ್ರೆ ಅದು ಯಾವ ರೀತಿ ಅನುವಾದವಾಗಬಹುದು. ಅವಾಗ ಅಪೂರ್ವ ಅಂದರೆ ಅನುವಾದ ಅಂತಾನು ಹೇಳ್ಕೋಬೋದು, ರೀಸ್ಟೇಟ್ಮೆಂಟ್ ಅಂತ ಹೇಳಿಬಿಟ್ಟು. ಇವಾಗ ಒಂದೇ ವಿಧಿಯನ್ನು 2-3 ಕಡೆ ಹೇಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಒಂದೇ ಕರ್ಮವನ್ನು. ಆಗ ಮೊದಲು ಹೇಳಿರೋದು ಏನಿದೆಯೋ ಪ್ರಮಾಣವಾಗುತ್ತೆ, ಮಿಕ್ಕಿದ್ದೆಲ್ಲ ಅದರ ಒಂದು ಅನುವಾದ. ಕೆಲವೆಲ್ಲ ಆ ರೀತಿ ಅನುವಾದ ಮಾಡುತ್ತೆ ಶ್ರುತಿ. ಯಾಕೆ ಅಂತ ಹೇಳಿದ್ರೆ ತುಂಬ ಪ್ರಧಾನವಾದ ವಿಷಯಗಳನ್ನು ಅನೇಕ ಕಡೆ ಹೇಳುತ್ತೆ, ಅಥವಾ ಆಯಾ ಪ್ರಕರಣಕ್ಕೆ ಅನುಗುಣವಾಗಿ ಹೇಳಬಹುದು. ಈ ರೀತಿಯ ಅನುವಾದಗಳು ಬೇಕಾದಷ್ಟು ಇದೆ ವೇದದಲ್ಲಿ, ಹಾಗೆಯೂ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳೋದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಥೋಕ್ತಂ ದ್ರವಿಡ ಭಾಷೆ, ಇದನ್ನು ಹಿಂದೆ ನೋಡಿದ್ವಿ ಹೋದ ಕ್ಲಾಸ್ನಲ್ಲಿ. ಋಣಂ ಹಿ ವೈಜಾಯತೆ ಇತಿ ಶ್ರುತೇ ಇತ್ಯುಪಕ್ರಮ್ಯ ಅವಧಾನ ಸ್ತುತಿ ಪರಂ ವಾಕ್ಯಂ ತಥಾಪಿ ನಾಸತಾ ಸ್ತುತಿರುಪಪದ್ಯತೆ. ಒಂದು ಪ್ರಶಂಸೆ, ಶ್ಲಾಘನೆ ಮಾಡುವುದು. ಅವಧಾನ ಅಂದರೆ ಶ್ಲಾಘನೆ ಮಾಡುವುದು ಅನ್ನುವ ಅರ್ಥ, ಪ್ರಶಂಸೆ ಮಾಡುವುದು ಅನ್ನುವ ಅರ್ಥ. ಆ ವಾಕ್ಯವು ಕೂಡ ಇಲ್ಲದೇ ಇರೋ ಇದಕ್ಕೆ ಹೇಳಕ್ಕಾಗೋದಿಲ್ಲ ಅಂತ ಹೇಳಿ. ದ್ರವಿಡ ಭಾಷಾ ಅಂದ್ರೆ ತಮಿಳು ಅಂತನಾ? ದ್ರವಿಡ ಭಾಷೆ ಅಂತ ಹೇಳಿದ್ರೆ ದ್ರವಿಡಾಚಾರ್ಯರು ಅನ್ನೋರು ಒಬ್ಬರು ಆಚಾರ್ಯರು, ಅವರು ಭಾಷ್ಯ ಅಂತ ಬರೆದಿದ್ದು, ಅವರ ಗ್ರಂಥದಲ್ಲಿ ಇರುವ ವಾಕ್ಯ. ಅವರ ಗ್ರಂಥ ದ್ರವಿಡಾಚಾರ್ಯರದು. ಹೌದು, ದ್ರಮಿಡ ಪಾಪ ಬಾಬಾ ಮಾ, ಇವರು ದ್ರಮಿಡಾಚಾರ್ಯರು. ದ್ರಮಿಡ್ ಪಾಪ ಬಾಬಾ ಮಾ, ಮಕಾರ ಹೇಳ್ಬೇಕು, ದ್ರಮಿಡಾಚಾರ್ಯರು. ಅದ್ವೈತ ಗ್ರಂಥದಲ್ಲಿ ದ್ರವಿಡಾಚಾರ್ಯರು ಅಂತ ಒಬ್ರು ಇದ್ದಾರೆ, ಆಚಾರ್ಯರು. ಅವರ ಆಚಾರ್ಯರು ಇದ್ದಾರೆ ಅದ್ವೈತ ಶಾಸ್ತ್ರ ಅದ್ವೈತ ಪರಂಪರೆಯಲ್ಲಿ ದ್ರವಿಡಾಚಾರ್ಯರು ಅಂತ ಇದ್ದಾರೆ. ನಮ್ಮ ಪರಂಪರೆಯಲ್ಲಿರೋ ದ್ರಮಿಡಾಚಾರ್ಯರು ಅಂತ ಅರ್ಥ. ಅವರು ಆಳ್ವಾರರುಗಳ ವೇದ ಹೇಳುವಾಗ ದ್ರಾವಿಡ ವೇದ, ದ್ರಾವಿಡ ಭಾಷೆ, ದ್ರಾವಿಡ ದೇಶ ಅಂತ ಹೇಳಿ ಅದನ್ನ ಹೇಳ್ತೀವಿ. ಅದನ್ನ ಅದೇ ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಡೌಟ್ ಬಂತ. ಅಲ್ಲಿ ವಕಾರ ಬರುತ್ತೆ. ಇವರು ಇದು ಒಂದು ಆಚಾರ್ಯರ ಹೆಸರು, ಇದು ದ್ರಮಿಡಾಚಾರ್ಯರು ಅಂತ ಹೇಳಿ. ಭಾಷ್ಯ ಅನ್ನುವುದು ಅವರ ಗ್ರಂಥದ ಹೆಸರು. ಅದರಿಂದ ಭಾಷ್ಯಕಾರರು ಅಂತಾನೆ ಭಾಷ್ಯಕಾರರು ಹೇಳ್ತಾರೆ ಶ್ರೀಭಾಷ್ಯದಲ್ಲಿ. ಭಾಷ್ಯಕಾರ ಏವ ಆಹಾ ಅಂತ ಹೇಳ್ಬಿಟ್ಟು ಭಾಷ್ಯಕಾರರು ಹೀಗೆ ಹೇಳಿದ್ರು ಅಂತ ಭಾಷ್ಯಕಾರರೇ ಹೇಳ್ತಾರೆ. ಅವ್ರು ಹೇಳುವ ಭಾಷ್ಯಕಾರರು ಯಾರು ಅಂದ್ರೆ ಭಾಷ್ಯ ಅನ್ನೋ ಗ್ರಂಥ ಬರೆದಿರುವ ದ್ರಮಿಡಾಚಾರ್ಯರು ಅದನ್ನು ಹೇಳ್ತಾರೆ. ಅದನ್ನ ಇಲ್ಲಿ ಸಂಗ್ರಹ ಮಾಡ್ತಾರೆ. ಸರ್ವೇ ಹಿ ಅರ್ಥವಾದ ಭಾಗ, ಸರ್ವೋ ಹಿ ಅರ್ಥವಾದ ಭಾಗ ದೇವತಾರಾಧನಭೂತ ಯಾಗಾದೇಹೇ ಸಾಂಗಸ್ಯ ಆರಾಧ್ಯ ದೇವತಾಯಾಶ್ಚ ಅದೃಷ್ಟ ರೂಪಾನ್ ಗುಣಾನ್ ಸಹಸ್ರಶಃ ವದನ್. ಆಯಾ ಕರ್ಮಗಳಲ್ಲಿ ಕರ್ಮದ ರೂಪ ಅಂದ್ರೆ ಏನು? ಒಬ್ಬ ದೇವತೆ, ಒಬ್ಬ ಹವಿಸ್ಸನ್ನು ಸಮರ್ಪಣೆ ಮಾಡ್ತೀವಿ. ದೇವತೆ, ಹವಿಸ್ಸು ಇದೆಲ್ಲ ಕೂಡ ಕರ್ಮದ ರೂಪ ಅಂತ ಹೇಳಲ್ಪಡುತ್ತೆ. ಒಂದು ಚೋದನ ಇರಬೇಕು, ರೂಪ ಇರಬೇಕು, ಫಲ ಸಂಯೋಗ ಇರಬೇಕು, ಆಖ್ಯ ಇರಬೇಕು. 4 ವಿಷಯಗಳೇ ಇರುತ್ತೆ ಕರ್ಮದಲ್ಲಿ. ಚೋದನ ಅಂದರೆ ವಿಧಿವಾಕ್ಯ, ರೂಪ ಅಂದರೆ ಆ ಕರ್ಮದಲ್ಲಿ ಯಾವ ದೇವತೆಗೆ ಯಾವ ಹವಿಸ್ಸನ್ನು ಸಮರ್ಪಣೆ ಮಾಡ್ತೀವಿ ಆ ವಿಷಯ ಇರಬೇಕು. ಉಪಾಸನೆ ವಿಷಯ ಬಂದಾಗ ಆ ಉಪಾಸ್ಯವಾದ ದೇವತೆ, ಅವಳ ಸ್ವರೂಪ, ಅದೆಲ್ಲ ರೂಪ ಅಂತ ಹೇಳಲ್ಪಡುತ್ತೆ. ಮತ್ತೆ ಆಖ್ಯ, ಕರ್ಮದ ಹೆಸರೇನು ಅದಿರಬೇಕು, ಒಂದು ಹೆಸರು ಇರುತ್ತೆ ಕರ್ಮಕ್ಕೆ. ಮತ್ತೆ ಫಲ ಸಂಯೋಗ ಅಂತ, ಏನು ಫಲ ಇದರಿಂದ, ಈ 4 ಕೂಡ ಒಂದು ಕರ್ಮದ ಸ್ವರೂಪವನ್ನು ತಿಳಿಸುತ್ತೆ. ಆದ್ದರಿಂದ ಈ ದೇವತಾರಾಧನಭೂತವಾದದ್ದೇ ಯಾಗ ಅಂದರೆ ದೇವತಾರಾಧನವೇ. ಯಜದೇವ ಪೂಜಾಯಾಮ್ ಅಂತ ಹೇಳ್ಬಿಟ್ಟು ದೇವತಾರಾಧನವಾದ ಯಾಗವೇ ಮೊದಲಾದುವುದು ಸಾಂಗಸ್ಯ, ಎಲ್ಲ ಅಂಗಗಳೊಡನೆ. 6 ಕರ್ಮಗಳಿಗೆ ಬೇಕಾದಷ್ಟು ಅಂಗಗಳೆಲ್ಲ ಇರುತ್ತೆ. ಪ್ರಯಾಜಗಳು, ಅನುಯಾಜಗಳು ಇದೆಲ್ಲ ಹೇಳುತ್ತೆ, ಅಂಗಗಳನ್ನೇ ಹೇಳಲ್ಪಡುತ್ತೆ. ಕರ್ಮ ಮಾಡೋಕ್ಕೆ ಮೊದಲು ಕೆಲವು ಕೆಲಸ ಮಾಡಬೇಕು, ಕರ್ಮ ಆದಮೇಲೆ ಕೆಲವು ಮಾಡಬೇಕು, ಇದೆಲ್ಲ ಹೇಳ್ಬಿಡುತ್ತೆ. ಅಂಗಗಳೆಲ್ಲ ಇರುತ್ತೆ. ಆರಾಧ್ಯ ದೇವತಾಯಾಶ್ಚ, ಯಾಗವೇ ಮೊದಲಾದದ್ದು, ಅದರ ಅಂಗಗಳು, ಆರಾಧ್ಯವಾದ ದೇವತೆ, ಇವುಗಳೆಲ್ಲ ಅದೃಷ್ಟ ರೂಪಾನು, ಕಾಣದೇ ಇರುವಂತಹ ರೂಪಗಳನ್ನೆಲ್ಲ ತಿಳಿಸುತ್ತೆ. ಗುಣಾನು ಸಹಸ್ರಶಃ ವದನ್. ವಾಯುರ್ವೈಕ್ಷೇಪಿಷ್ಟ ದೇವತಾ ಅಂತ ಹೇಳಿದ್ರೆ ಶೀಘ್ರ ಫಲಕಾರಿ ಅಂತ ನಮಗೆ ಕಂಡು ಬರೋದಿಲ್ವಲ್ಲ. ಅದೃಷ್ಟವಾದ ಗುಣ ವಾಯುವಿಗೆ ಹೇಳುತ್ತೆ, ಶೀಘ್ರವಾದ ಫಲಕಾರಿ ವಾಯುದೇವತೆ ಅಂತ ಹೇಳಿಬಿಟ್ಟು ಬೇಕಾದಷ್ಟು ಈ ರೀತಿ ಗುಣಗಳನ್ನೆಲ್ಲ ಹೇಳುತ್ತೆ ಶ್ರುತಿಯಲ್ಲಿ. ಕರ್ಮಣಿ ಪ್ರಾಶಸ್ಯ ಬುದ್ಧಿ ಉತ್ಪಾದಯತಿ. ಇದೆಲ್ಲ ಯಾಕೆ ಹೇಳಿದೆ ವೇದ? ಈ ಕರ್ಮವು ಬಹಳ ಪ್ರಶಸ್ತವಾದದ್ದು.
ಈ ಕರ್ಮವನ್ನು ಮಾಡುವಂತ ಚೋದನೆ ಮಾಡುತ್ತೆ, ಪ್ರಚೋದನೆ ಮಾಡುತ್ತೆ ಶ್ರುತಿ. ಆ ರೀತಿ ಆ ಕಾರಣದಿಂದ ಮಾಡುತ್ತೆ. ಅದಿಲ್ಲದೆ ಹೋದರೆ ತೇಷಾಂ ಅಸದ್ಭಾವೇ ಪ್ರಾಶಸ್ಯ ಬುದ್ಧಿರೇವ ನ ಸ್ಯಾತ್. ಯಾರು ಅದು ಕರ್ಮವನ್ನು ಮಾಡೋದೇ ಇಲ್ಲ. ಈ ಕರ್ಮ ಹೀಗೆ ಇಷ್ಟೊಂದು ಫಲ ಚೆನ್ನಾಗಿ ಪ್ರಶಂಸೆ ಮಾಡಿದ್ರೆ ಆ ಕರ್ಮದಲ್ಲಿ ಅದನ್ನು ಮಾಡೋದಕ್ಕೆ ಒಬ್ಬರಿಗೆ ಆಸೆ ಬರುತ್ತೆ. ಇಲ್ಲದೆ ಹೋದರೆ ಯಾರು ಮಾಡ್ತಾರೆ ಕರ್ಮವನ್ನು? ಆದ್ದರಿಂದ ಕರ್ಮಣಿ ಪ್ರಾಶಸ್ಯ ಬುದ್ಧಿಯರ್ಥಂ ಗುಣ ಸದ್ಭಾವಮೇವ ಬೋಧಯತಿ. ಗುಣವಿರುವುದನ್ನೆಲ್ಲ ಅದಕ್ಕೆ ಬೋಧಿಸೆ. ವಿಧಿ ಉಪಯೋಗಿತ್ವೇನ ಅರ್ಥವಾದಾನಪಿ ಸ್ವಾರ್ಥೆ ಪ್ರಾಮಾಣ್ಯೆ ದ್ರವಿಡಾಚಾರ್ಯ ಗ್ರಂಥಮಾಹ. ಅದೇ ಅವರ ಗ್ರಂಥವನ್ನು ಅರ್ಥವಾದಕ್ಕೂ ಕೂಡ ಇದಕ್ಕೆ ಸ್ವಾರ್ಥದಲ್ಲಿಯೇ ಪ್ರಮಾಣವಿದೆ. ಯಾಕೆಂದರೆ ಗುಣಗಳನ್ನೆಲ್ಲ ಹೇಳುತ್ತೆ. ಅಸದ್ಗುಣ ಕಥನಂ ಹಿ ಸ್ತುತಿ ಅಂತ ಹೇಳಿದ್ರೆ ಇಲ್ಲದೇ ಇರೋ ಗುಣವನ್ನು ಹೇಳುತ್ತಾನೆ ಸ್ತುತಿ. ಲೋಕದಲ್ಲಿ ಹೀಗೆ ಪ್ರಸಿದ್ಧಿ. ಲೋಕದಲ್ಲಿ ಸ್ತೋತ್ರ ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲದೇ ಇರೋ ಗುಣಗಳನ್ನೆಲ್ಲ ಹೇಳ್ತಾನೆ. ನೀನು ಹಾಗೆ ಹೀಗೆ ಇಂದ್ರ ಚಂದ್ರ ಅಂತೆಲ್ಲ ಹೇಳಿಬಿಟ್ರೆ ಒಬ್ಬರಿಗೆ ಸಂತೋಷವಾಗುತ್ತೆ. ಚೆನ್ನಾಗಿ ಅವನನ್ನು ಸ್ವಲ್ಪ ಹೋಗಿ ಸ್ತೋತ್ರ ಮಾಡು, ಅವನು ನಿನಗೇನು ಬೇಕೋ ಕೆಲಸ ಮಾಡಿಕೊಡ್ತಾನೆ ಅಂತ ಹೇಳಿದ್ರೆ ಸ್ತೋತ್ರ ಅನ್ನು ಹೇಗೆ ಹೇಳುತ್ತೆ? ಇಲ್ಲದೇ ಇರೋ ಗುಣಗಳನ್ನೆಲ್ಲ ಹೇಳೋದೇ ಲೋಕದಲ್ಲಿ ಸ್ತುತಿ ಅಂತ ಹೇಳುತ್ತೆ. ಆದರೆ ಕಥಂ ಅಸತಾ ಸ್ತುತಿ ಅನುಭವತಿ, ಹೇಗೆ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಪೂರ್ವ ಪಕ್ಷಿ ಹೇಳ್ತಾನೆ. ಅದು ಸರಿ ಇಲ್ಲ. ನ ಕೇವಲ ಅವಧಾನ ಸ್ತುತಿ ಮಾತ್ರ ವಿಷಯ ಅಪಿತು ಸರ್ವಾರ್ಥವಾದ ಸಾಧಾರಣ ಇದು ದರ್ಶಯಿತು. ಒಂದು ಇದನ್ನ ಶ್ಲಾಘನೆ ಮಾಡೋಕ್ಕೋಸ್ಕರ ಕೆಲವು ವಿಷಯಗಳನ್ನು ಸ್ತೋತ್ರ ಮಾಡುತ್ತಲ್ಲ, ಅಷ್ಟೇ ಅಲ್ಲ, ಎಲ್ಲಕ್ಕೂ ಸಾಧಾರಣವಾದದ್ದು ಗುಣಗಳನ್ನೆಲ್ಲ ಹೇಳುತ್ತೆ. ಎಷ್ಟೋ ಒಂದು ಕರ್ಮವನ್ನು ಹೇಳುವಾಗ ಆ ಕರ್ಮದ ವಿಷಯದಲ್ಲಿ ಅವಧಾನ ಸ್ತುತಿಗಳು ಅಂದರೆ ಎಲ್ಲ ಶ್ಲಾಘನೆ ಮಾಡುವಂಥದ್ದು. ಕರ್ಮದ ದೇವತೆಯನ್ನಾಗಲಿ ಅದರ ಅಂಗಗಳನ್ನಾಗಲಿ ಅದಕ್ಕೆ ಫಲವನ್ನಾಗಲಿ ಇದೆಲ್ಲ ಬೇಕಾದಷ್ಟು ವಿಷಯದಲ್ಲಿ ಪ್ರಶಂಸೆ ಮಾಡುತ್ತೆ. ಎಲ್ಲವೂ ಕೂಡ ಅದಕ್ಕೆಲ್ಲ ಸ್ವತಃ ಪ್ರಮಾಣವಿದ್ದರೇನೆ ಸಾಧ್ಯ. ಇಲ್ಲದೆ ಹೋದರೆ ಯಾರು ಮಾಡೋದಿಲ್ಲ ಅದನ್ನು. ಆದ್ದರಿಂದ ಸರ್ವ ಅರ್ಥವಾದ ಸಾಧಾರಣ, ಎಲ್ಲ ಅರ್ಥವಾದ ವಾಕ್ಯಗಳಿಗೂ ಇದು ಸಾಮಾನ್ಯ. ಆದ್ದರಿಂದ ಅದೃಷ್ಟ ರೂಪಾನ್ ಗುಣಾನ್ ಅನುವಾದ ರೂಪತ್ವಂ ಬಾಧಿತತ್ವಂ ಚ ವ್ಯಾವೃತ್ತಂ. ನಮಗೆ ಕಾಣದೇ ಇರುವ ಗುಣಗಳು. ಆದ್ದರಿಂದ ಇದು ಬರೀ ಅನುವಾದ, ರೀಸ್ಟೇಟ್ಮೆಂಟು, ಇದು ಸುಮ್ಮನೆ ಹೇಳಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಗುಣಗಳನ್ನು ಯಾರು ನೋಡೋಕ್ಕಾಗೋದಿಲ್ಲ. ಅದೃಷ್ಟವಾದ ಎಷ್ಟೋ ಗುಣಗಳನ್ನು ತಿಳಿಸುತ್ತೆ ಅದು. ಆದ್ದರಿಂದ ವ್ರೀಹೀನ್ ಪ್ರೋಕ್ಷಯೇತ್ ಅಂತ ಹೇಳಿದ್ರೆ, ವ್ರೀಹೀನ್ ಪ್ರೋಕ್ಷಣೆ ಮಾಡಿದ್ರೆ ಸಂಸ್ಕಾರ ಉಂಟಾಗುತ್ತೆ ಅಂತ ಹೇಳಿದ್ರೆ ಆ ಸಂಸ್ಕಾರ ಅನ್ನುವುದನ್ನು ಯಾರು ಕಂಡ್ರು? ಕಾಣೋದಿಲ್ವಲ್ಲ ಯಾರು. ಅದರಲ್ಲಿ ಒಂದು ಅಪೂರ್ವ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅದು ಅಂಗಾಪೂರ್ವ ಅಂತ ಹೇಳಿಬಿಟ್ಟು, ಅದು ಪ್ರಧಾನವಲ್ಲ. ಅಂಗಿಯಾದ ಅಪೂರ್ವ, ಒಂದು ಪೂರ್ಣವಾದ ಕರ್ಮಕ್ಕೆ ಉಂಟಾಗುವ ಅಪೂರ್ವ ಅಂಗಿ. ಆ ಕರ್ಮದ ಒಂದೊಂದು ಭಾಗದಲ್ಲಿಯೂ ಒಂದೊಂದು ಕ್ರಿಯೆಯಲ್ಲಿಯೂ ಒಂದೊಂದು ಅಪೂರ್ವ ಉಂಟಾಗುತ್ತೆ. ಒಂದೊಂದು ಕೆಲಸಕ್ಕೂ ಒಂದೊಂದು ವಿಧಿ ಇದೆ. ಅದರಲ್ಲಿ ಬೇಕಾದಷ್ಟು ಅನೇಕ ವಿಧಿಗಳು ಹೇಳಲ್ಪಡುತ್ತವೆ. ಅನೇಕ ಕೆಲಸಗಳನ್ನು ಮಾಡಬೇಕು. ಒಂದು ಕರ್ಮ ಮಾಡಬೇಕಾದ್ರೆ 10 ವಿಷಯಗಳಿರುತ್ತೆ. ಅದಕ್ಕೆಲ್ಲ ವಿಧಿ ಇರುತ್ತೆ. ಹೀಗೆ ಮಾಡಿ, ಇದು ಮಾಡಿ, ಈ ಹವಿಸು ಹೀಗೆ ಮಾಡಬೇಕು, ಈ ಪ್ರೋಕ್ಷಣೆ ಮಾಡಬೇಕು, ಇದನ್ನು ಈ ದಿಕ್ಕಿನಲ್ಲಿ ಇಡಬೇಕು, ಪರಿಸರಗಳನ್ನು ಹೀಗೆ ಹಾಕಬೇಕು, ಇದನ್ನು ಇದ್ರ ಮೇಲೆ ಇಡಬೇಕು, ದಕ್ಷಿಣಾನ್ ಅಧರಾನ್ ಕೃತ್ವ ಉತ್ತರಾನ್ ಎಲ್ಲ ಹೇಳುತ್ತೆ, ಪಶ್ಚಿಮಾನ್ ಅಧರಾನ್ ಕೃತ್ವ ಅಂತೆಲ್ಲ ಹೇಳಿ ಹೀಗೆಲ್ಲ ಹೇಳುತ್ತೆ. ಅದೆಲ್ಲ ಹಾಗಾಗಿಯೇ ಮಾಡಬೇಕು. ಅದಕ್ಕೆಲ್ಲ ಒಂದೊಂದು ಸಂಸ್ಕಾರ, ಅದಕ್ಕೆಲ್ಲ ಒಂದೊಂದು ಅಪೂರ್ವಗಳಿಗೆ, ಪ್ರಧಾನ ಅಪೂರ್ವಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಎಲ್ಲಕ್ಕೂ ವಿಧಿ ಇರೋದ್ರಿಂದ ಆಯಾ ವಿಧಿಗಳಿಗೆ ಒಂದೊಂದು ಫಲವಿದೆ. ಅದೆಲ್ಲ ಅದೃಷ್ಟವಾದ ರೂಪ. ಎಷ್ಟೋ ಹೇಳುತ್ತೆ ಆ ರೀತಿ. ಅದು ಬಾಧಿತ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆ ಯಾವ ಪ್ರಮಾಣದಿಂದಲೂ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಅದನ್ನು ಬರೀ ಅನುವಾದ ಅಷ್ಟೇ, ಇದು ವಿಧಿಯಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಆರಾಧ್ಯ ದೇವತಾ ಸ್ತುತಿ ದ್ವಾರ ಕರ್ಮಣಃ ಸ್ತುತ್ಯ, ಆ ದೇವತೆಯನ್ನು ಸ್ತುತಿ ಮಾಡುವ ಮೂಲಕ ಕರ್ಮವನ್ನೇ ಸ್ತೋತ್ರ ಮಾಡ್ತಿದೆ. ಕರ್ಮಣಿ ಪ್ರರೋಚನಾಂ ಕುರುವಂತಹ ಅರ್ಥವಾದಾಹ ಗುಣಸದ್ಭಾವೇ ತತ್ಕೃತ ಉತ್ಕರ್ಷೋಪಿ ನಾಸ್ತಿ ಇತಿ ಕರ್ಮಣಿ ಪ್ರರೋಚನಂ ಜನಯಿತು ನ ಶಕ್ತಾಃ ಸ್ಯುಃ. ಆದ್ದರಿಂದ ಗುಣ ಅಸದ್ಭಾವೇ, ಗುಣವಿಲ್ಲದೆ ಹೋದರೆ, ಗುಣ ಅಸದ್ಭಾವೇ ತತ್ಕೃತ ಉತ್ಕರ್ಷೋಪಿ ನಾಸ್ತಿ, ಅದು ಉತ್ಕರ್ಷವೂ ಇರೋದಿಲ್ಲ. ಆದ್ದರಿಂದ ಕರ್ಮದಲ್ಲಿ ಪ್ರವಚನ ಉಂಟು ಮಾಡುತ್ತೆ. ಅದೆಲ್ಲ ಗುಣ ಇಲ್ಲದೆ ಹೋದರೆ ಮಾಡೋಕ್ಕೆ ಸಾಧ್ಯವಿಲ್ಲ ಅದೆಲ್ಲ. ಅದೇ ಒಂದು ವಾರದಲ್ಲಿ ಅನೇಯ ದಿಶ ಸರ್ವ ಮಂತ್ರಾರ್ಥವಾದಗತ ಹಿ ಅರ್ಥಾ ಸಿದ್ಧಾ. ಎಲ್ಲ ಮಂತ್ರ ಅರ್ಥವಾದ ಎಲ್ಲಕ್ಕೂ ಕೂಡ ಅರ್ಥವು ಸಿದ್ಧವಾಗುತ್ತೆ. ಎಲ್ಲ ಸ್ವತಃ ಪ್ರಮಾಣ ಅನ್ನೋದನ್ನು, ಎಲ್ಲಕ್ಕೂ ಸ್ವತಃ ಅರ್ಥವಿದೆ, ಸ್ವತಃ ಪ್ರಮಾಣವಿದೆ.
ಅದಕ್ಕೆ ಅದನ್ನು ಇಲ್ಲಿ ಸಾಧಿಸ್ತಾ ಇದ್ದಾರೆ. ಅದಾದ ಮೇಲೆ ಈಗ ಒಂದು ಮುಖ್ಯವಾದ ಸ್ವಲ್ಪ ಕ್ಲಿಷ್ಟವಾದ ಭಾಗ ಮುಂದೆ ಬರುತ್ತೆ. ಅವರ ಪಾರಿಭಾಷಿಕ ಶಬ್ದಗಳನ್ನೆಲ್ಲ ಇಟ್ಟು ಅವರ ಲಕ್ಷಣಗಳನ್ನೆಲ್ಲ ಹೇಗೆ ಹೇಳ್ತಾರೆ. ಕಾರ್ಯ ಅಂತ ಹೇಳ್ತಾರೆ ಅವರು. ಒಂದು ಕರ್ಮದಿಂದ ಉಂಟಾಗುವ ಕಾರ್ಯ ಸ್ವರ್ಗವಲ್ಲವಂತೆ, ಅಪೂರ್ವವೇ ಕಾರ್ಯ ಅಂತ ಹೇಳಿದ್ರು. ಅಪೂರ್ವದು ಕರ್ಗವನ್ನು ಕೊಡುತ್ತೆ ಮುಂದೆ. ಆದ್ದರಿಂದ ಅಪೂರ್ವ ಉಂಟಾಗುತ್ತೆ ಅನ್ನೋ ದೃಷ್ಟಿಯಿಂದ ಒಬ್ಬ ಕರ್ಮ ಮಾಡ್ತಾನೆ ಅಂತ ವಾದ ಮಾಡ್ತಾರೆ. ಇದುವೇ ಇಲ್ಲಿ ಮುಖ್ಯವಾದ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದ ಈ ವಾದದೆಲ್ಲ ಏನು ಅಂತ ಹೇಳಿದ್ರೆ, ಈ ಶಬ್ದಗಳಲ್ಲಿ ಅವ್ರು ಹೇಳೋದು ಕರ್ಮವನ್ನು ಒಬ್ಬ ಯಾಕೆ ಮಾಡ್ತಾನೆ, ಇದರಿಂದ ಒಂದು ಅಪೂರ್ವ ಉಂಟಾಗುತ್ತೆ, ಅದು ನನಗೆ ಸ್ವರ್ಗ ಕೊಡುತ್ತೆ, ಆ ದೃಷ್ಟಿಯಿಂದ ಮಾಡ್ತಾನೆ ಅಂತ ಅವ್ರು ವಾದ ಮಾಡ್ತಾರೆ. ಯಾಕೆ ಅಂದರೆ ಕರ್ಮವು ಯಾವುದೋ ಮುಗಿದೋಗುತ್ತೆ. ಈಗ ಮಾಡಿದ್ರೆ ಒಂದು ದಿನವೋ ಒಂದು 10 ದಿನವೋ ಕರ್ಮ ಮುಗಿಯಿತು. ಸ್ವರ್ಗ ಯಾವುದೋ ಕಾಲದಲ್ಲಿ ಬರುತ್ತೆ, ಯಾವುದೋ ಜನ್ಮದಲ್ಲಿ. ಈ ಕರ್ಮ ಮುಗಿದೋದ ಕರ್ಮಕ್ಕೆ ಸ್ವರ್ಗ ಹೇಗೆ ಕೊಡೋ ಶಕ್ತಿ ಇದೆ? ಅಚೇತನ ಇದು, ಕ್ಷಣಧ್ವಂಸಿ ಅಂತಾರೆ, ಮುಗಿದು ಹೋಗುತ್ತೆ ಸ್ವಲ್ಪ ಕಾಲದಲ್ಲಿ. ಆದ್ದರಿಂದ ಇದು ಒಂದು ಅಪೂರ್ವವನ್ನು ಸೃಷ್ಟಿ ಮಾಡುತ್ತೆ, ಅಪೂರ್ವವೇ ಸ್ವರ್ಗ ಫಲವನ್ನು ಕೊಡುತ್ತೆ. ಆದ್ದರಿಂದ ಕರ್ಮ ಮಾಡುವವನು ಅಪೂರ್ವ ಉಂಟಾಗುತ್ತೆ ಎನ್ನುವ ದೃಷ್ಟಿಯಿಂದ ಮಾಡ್ತಾನೆ ಅಂತ ಇವರು ವಾದ ಮಾಡ್ತಾರೆ. ಅದು ಎಲ್ಲಿ ಹೇಳಿದ್ದೆ? ಆ ಥರ ಯಾರು ಮಾಡ್ತಾರೆ? ಅಪೂರ್ವ ಎಲ್ಲೂ ಹೇಳೂ ಇಲ್ಲ. ಅದಕ್ಕೋಸ್ಕರ ಯಾರು ಮಾಡೋದಿಲ್ಲ. ಅಪೂರ್ವ ಇವನಿಗೆ ಇಷ್ಟವೇ, ಅಪೂರ್ವ ಅಂತ ಯಾರು ಕಂಡಿದ್ದಾರೆ? ಸ್ವರ್ಗಕ್ಕಾದರೆ ಎನ್ನ ದುಃಖೇನ ಸಂಬಿನ್ನಂ ಅಂತ ಹೇಳಿದೆ, ಅದು ಇಷ್ಟವಾಗುತ್ತೆ. ದುಃಖವೇ ಇಲ್ಲದೆ ಇರುವ ದೇಶ, ಅದಕ್ಕೋಸ್ಕರ ಮಾಡೋದು ಸರಿ. ಆದರೆ ಕರ್ಮದಿಂದ ಅದು ಉತ್ಪನ್ನ ಆಗೋದಿಲ್ಲ. ಕರ್ಮದಿಂದ ಅಪೂರ್ವ ಮಾತ್ರವೇ ಉತ್ಪನ್ನವಾಗೋದು. ಅಪೂರ್ವವು ಸ್ವರ್ಗವನ್ನು ಕೊಡುತ್ತೆ ಇವನಿಗೆ. ಇದು ಅವರ ಮುಖ್ಯವಾದ ಒಂದು ವಾದ. ಅದನ್ನು ಇಲ್ಲಿ ಅದಕ್ಕೋಸ್ಕರ ಲಕ್ಷಣವನ್ನು ಹೇಳುವಾಗ ವಿಧವಾಗಿ ಅನೇಕ ವಿಧವಾಗಿ ಅವರ ಲಕ್ಷಣಗಳನ್ನು ಹೇಳಬೇಕು. ಕಾರ್ಯ ಅಂದರೆ ಏನು ಅದನ್ನು ವಿಚಾರ ಮಾಡ್ತಾರೆ. ನೀವು ಹೇಳುವ ಕಾರ್ಯ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡ್ತಾರೆ ಭಾಷಿಕಾರರು. ಕಾರ್ಯವಾಕ್ಯಾರ್ಥವಾದಿಭಿಹಿ ಕಿಮಿದಂ ಕಾರ್ಯತ್ವಂ ನಾಮ. ಕಾರ್ಯತ್ವ ಅಂತ ಹೇಳ್ತಿರಲ್ಲ, ಇದು ಏನು? ಕಿಮಿದಂ ಕಾರ್ಯತ್ವಂ ನಾಮ ವಕ್ತವ್ಯಂ. ಏನು ಹೇಳಿ ನೀವು? ಕಾರ್ಯ ಅಂದರೆ ಏನು ಹೇಳಿ ಅಂದರು. ಅವರು ಒಂದು ಲಕ್ಷಣ ಹೇಳ್ತಾರೆ. ಕೃತಿ ಭಾವ ಭಾವಿತ, ಕೃತಿ ಉದ್ದೇಶ್ಯತಾ ಚ. ಎರಡು ವಿಷಯ ಹೇಳಿದ್ರು ಇಲ್ಲಿ, ಒಂದೇ ಹೇಳಿದಿಲ್ಲ. ಯಾಕೆ ಅಂದರೆ ಇದುವೇ ಅಪೂರ್ವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಿರೋ ಲಕ್ಷಣ ಇದು. ಕೃತಿ ಭಾವ ಭಾವಿತ ಅಂದರು. ಕೃತಿ ಅಂದರೆ ಕೆಲಸಗಳು, ಕೆಲಸ ಎಲ್ಲ ಮಾಡಿದ್ರೆ ಅದು ಇದ್ದರೆ ಯಾವುದು ಉತ್ಪನ್ನವಾಗುತ್ತೋ ಅದು ಕೃತಿಭಾವ ಭಾವಿತ. ಕಾರ್ಯ ಅಂದರೆ ಎಫೆಕ್ಟ್, ಉತ್ಪನ್ನವಾಗುವಂಥದ್ದು. ನಾವು ಒಂದು ಕೆಲಸ ಮಾಡಿದ್ರೆ ಬರುತ್ತೆ, ಉಂಟಾಗುತ್ತೆ. ಅದು ಇಲ್ಲದೆ ಹೋದರೆ ಉಂಟಾಗೋದಿಲ್ಲ. ಅದರ ಜೊತೆ ಕೃತಿಯ ಉದ್ದೇಶವೂ ಸೇರಿದೆ ಅಂತ ಹೇಳಿದ್ರು. ಕೃತಿಯ ಉದ್ದೇಶ ಅನ್ನೋದೊಂದಿದೆ, ಅದನ್ನು ಸೇರಿಸ್ಕೊಳ್ಬೇಕು ನೀವು. ಬರೀ ಒಂದು ಯಾಗದಲ್ಲಿ ನೀವು ಒಂದು ವೇದಿಯನ್ನು ಇಟ್ಟು ಅಗ್ನಿ ಆಧಾನ ಮಾಡಿ ಹವಿಸು ಇದು ಮಾಡಿಬಿಟ್ರೆ ಫಲ ಬಂದ್ಬಿಡೋದಿಲ್ಲ. ಅದುವೇ ಕಾರ್ಯ ಅನ್ನೋದಕ್ಕೆ ಲಕ್ಷಣವಲ್ಲ. ಆ ಕೃತಿಯ ಒಂದು ಉದ್ದೇಶ ಏನು ಅದು ಕೂಡ ಸೇರಿಸ್ಕೊಳ್ಬೇಕು ಅಂದರು. ಏನಿದು ಕೃತಿಯ ಉದ್ದೇಶ ನೀವು ಹೇಳೋದು? ಅದನ್ನು ಪ್ರಶ್ನೆ ಮಾಡ್ತಾರೆ. ಕಿಮಿದಂ ಕೃತಿ ಉದ್ದೇಶತ್ವಂ. ಇದೆಲ್ಲ ಶಬ್ದಗಳಲ್ಲಿ ನಿರೂಪಣೆ ಮಾಡೋದಷ್ಟೇ. ಇದಕ್ಕೆ ನಾವು ಬರೀ ಇಮ್ಯಾಜಿನ್ ಮಾಡ್ಕೋಬೇಕು, ಊಹೆ ಮಾಡ್ಕೊಳ್ಬೇಕು. ಅವರು ಅಪೂರ್ವ ಅನ್ನೋದನ್ನು ಸಾಧಿಸೋಕ್ಕೋಸ್ಕರ ಈ ಶಬ್ದಗಳನ್ನೆಲ್ಲ ಹಾಕ್ತಾರೆ ಇಲ್ಲಿ. ಯದ್ ಅಧಿಕೃತ್ಯ ಕೃತಿ ವರ್ತತೆ ತತ್ ಕೃತಿ ಉದ್ದೇಶತ್ವಂ. ಯಾವುದೋ ಒಂದು ಅಧಿಕೃತ್ಯ, ಅಧಿಕಾರ ಅಂದರೆ ಈ ಫಲ, ಈ ಕರ್ಮ ನನ್ನದು, ಈ ಫಲ ನನಗೋಸ್ಕರವಿದೆ, ಕರ್ಮ ನನಗೋಸ್ಕರವಿದೆ, ಅದಕ್ಕಿಂತ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ದೃಷ್ಟಿಯಿಂದ ಕ್ರಿಯೆಗಳನ್ನೆಲ್ಲ ಒಬ್ಬ ಮಾಡ್ತಾನೆ. ಆ ಕ್ರಿಯೆ ಮಾಡುವಾಗ ಆ ಕರ್ಮದಲ್ಲಿ ಯಾವುದು ಫಲ ಅಂತ ಹೇಳಲ್ಪಟ್ಟಿದೆಯೋ, ಯಾವುದನ್ನು ಕುರಿತು ಅವನು ತನ್ನದು ಅಂತ ತಿಳಿದು ಮಾಡ್ತಾನೋ ಅದಕ್ಕೆ ಕೃತಿ ಉದ್ದೇಶ ಅಂತ ಹೆಸರು. ಸಾಕ್ಷಾತ್ ಫಲವಲ್ಲ ಅದು, ಸಾಕ್ಷಾತ್ ಕಾರ್ಯ ಅದು ಮಾತ್ರವೇ ಅಲ್ಲ, ಅದರಿಂದ ಇನ್ನೊಂದು ಉತ್ಪನ್ನವಾಗುತ್ತೆ, ಅದು ಸ್ವರ್ಗ ಅನ್ನೋದು. ಅದನ್ನು ಹೇಳಬೇಕು. ಇಲ್ಲಿ ಮಧ್ಯದಲ್ಲಿ ಒಂದು ಕೃತಿ ಉದ್ದೇಶ ಅನ್ನೋದು ಸೇರಿಸ್ತಾರೆ ಅವರು. ಆ ಕೃತಿ ಉದ್ದೇಶ ಅನ್ನೋದೇನು ಅಂದರೆ ಪುರುಷ ವ್ಯಾಪಾರ ರೂಪಾಯ ಕೃತೆ ಓಯಂ ಅಧಿಕಾರೋ ನಾಮ. ಅಧಿಕಾರ ಅಂದರೆ ಏನು ಹೇಳಿ? ಪುರುಷನ ವ್ಯಾಪಾರ ರೂಪವಾದ ಕೃತಿ. ಕೃತಿ ಅಂದರೆ ಪುರುಷನ ವ್ಯಾಪಾರಗಳು, ಆ್ಯಕ್ಷನ್ಸು. ಏನೇನು ಆ್ಯಕ್ಷನ್ಸ್ ಮಾಡ್ತಾನೋ ಅದೆಲ್ಲ ಕೃತಿ ಅಂತ ಹೇಳುವಂಥದ್ದು. ಎಲ್ಲ ವೇದಿ ಅಂತಿರೋದು, ಅಗ್ನಿ ಪ್ರತಿಷ್ಠಾಪನೆ ಮಾಡೋದು, ದಸ ಪರಿಸರಣ ಹಾಕೋದು, ಇದು ಮಾಡೋದು, ಹವಿಸರ್ಪಣೆ ಮಾಡೋದು, ಇದೆಲ್ಲ ಮಾಡೋದೆಲ್ಲ ಕೃತಿ ಅಂತ ಹೇಳಲ್ಪಡುತ್ತೆ.
ಈ ಕೃತಿ ಅನ್ನುವ ಈ ಪುರುಷನ ವ್ಯಾಪಾರಗಳಿದೆಲ್ಲ, ಪುರುಷ ಮಾಡುವ ಕೆಲಸಗಳಿದೆಲ್ಲ, ಇದಕ್ಕೆ ಅಧಿಕಾರ ಅನ್ನೋದು ಏನು ಅನ್ನೋದನ್ನು ವಿಚಾರ ಮಾಡಬೇಕು. ಯತ್ ಪ್ರಾಪ್ತಿ ಇಚ್ಛೆಯ ಕೃತಿ ಉತ್ಪಾದಯತಿ ಪುರುಷ, ಯಾವುದನ್ನು ಪಡೆದುಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾನೋ ಇವನು, ಈ ವ್ಯಾಪಾರಗಳನ್ನೆಲ್ಲ, ಅದುವೇ ಕೃತಿವ ಉದ್ದೇಶ ಅಂತ ಹೇಳಿದ್ರು. ಅದಕ್ಕೆ ಭಾಷಿಗಾರ ಹೇಳಿದ್ರು, ಇದೆಲ್ಲ ಯಾಕೆ ಶಬ್ದಜಾಲವನ್ನು ಹೇಳ್ತೀರಾ, ಇದಕ್ಕೆ ಬದಲು ಸುಲಭವಾಗಿ ಹೇಳಿ, ಇಷ್ಟತ್ವಮೇವ ಕೃತಿ ಉದ್ದೇಶತ್ವಂ. ಯಾವುದು ಇವನಿಗೆ ಇಷ್ಟವೋ ಅದುವೇ ಕೃತಿ ಉದ್ದೇಶ. ಒಂದು ಕೆಲಸ ಯಾಕೆ ಮಾಡ್ತೀವಿ, ಯಾವುದು ಇವನಿಗೆ ಇಷ್ಟವೋ ಅದನ್ನು ಪಡೆದುಕೊಳ್ಳೋಕೆ ತಾನೇ ಮಾಡೋದು. ಇಷ್ಟತ್ವವೇ ಕೃತಿ ಉದ್ದೇಶತ್ವ ಅಂತ ಹೇಳಿ, ಏನು ಉದ್ದೇಶದಿಂದ ಮಾಡ್ತಾನೆ ಇವನು, ಇದು ನನಗೆ, ಈ ಫಲ ನನಗೆ ಇಷ್ಟವಾದದ್ದು, ಆ ದೃಷ್ಟಿಯಿಂದ ಮಾಡ್ತಾನಷ್ಟೇ ಅವನು. ಅದನ್ನು ಹೇಳಿ ನೀವು ಬರೀ ಉದ್ದೇಶತ್ವ ಅಂತ ಹೇಳಿ ಅದಕ್ಕೆ ಏನೋ ಒಂದು ವಿಶೇಷವಾದ ಶಬ್ದವನ್ನು ಉಪಯೋಗಿಸಿ ಅದನ್ನು ಅಪೂರ್ವ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಇವರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತ ಹೇಳಿದಾಗ, ಶ್ರುತಿಪರಾಣಾನಪಿ ಮಂತ್ರಾಣಂ ಸ್ವಾರ್ಥೇ ತಾತ್ಪರ್ಯಂ ನಚೇತೆ ಸಾವಕತ್ವಂ ನ ಸಿದ್ಧತಿ, ಅದೆಲ್ಲ ಹೇಳಿದ್ರು. ಏವಂ ಸಿದ್ಧಾರ್ಥೇ ವ್ಯುತ್ಪತ್ತಿ ತದಭಾವೇ ಪಿ ವಿಶೇಷಣ ವಿಧಿ ವಿಶೇಷತೆಯ ಬ್ರಹ್ಮಣ ಸಿದ್ಧಿಶ್ಚ ಉಕ್ತ. ಸಿದ್ಧವಾದ ಪದಾರ್ಥದಲ್ಲಿ ಉತ್ಪತ್ತಿ ಇದೆ ಶಬ್ದಕ್ಕೆ ಅನ್ನೋದನ್ನು ಸ್ಥಾಪನೆ ಮಾಡಿ, ಆ ಸಿದ್ಧವಾದ ವಸ್ತುವಿಗೆ ಶಬ್ದದಲ್ಲಿ ನೇರವಾಗಿ ಉತ್ಪತ್ತಿ ಇಲ್ಲ, ಕಾರ್ಯಾರ್ಥದಲ್ಲಿ ಅಂತ ಹೇಳಿದ್ರು ಕೂಡ ವಿಧಿಗೆ ಶೇಷವಾಗಿಯೂ ಬ್ರಹ್ಮ ಅನ್ನೋದು ಸಿದ್ಧಿಸುತ್ತೆ, ಅದನ್ನು ತಳ್ಳಿ ಹಾಕೋಕ್ಕಾಗೋದಿಲ್ಲ. ಅದನ್ನು ಅವರ ವಾದವನ್ನು ಅನುಸರಿಸಿ ಮಾಡಿದ ವಾದವನ್ನು ಕಾರ್ಯಾರ್ಥದ ಒಪ್ಪಿಕೊಂಡು ಈ ಎರಡು ವಿಷಯಗಳು ಇದುವರೆಗೂ ಸ್ಥಾಪಿಸಲ್ಪಟ್ಟಿತು. ಈಗ ಪರೋಕ್ತಂ ಕಾರ್ಯಂ ಅನುಪಪನ್ನಂ ಇತಿ ಆಹ. ನೀವು ಹೇಳುವ ಕಾರ್ಯ ಅನ್ನುವುದನ್ನು ನೀವು ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಮಧ್ಯದಲ್ಲಿ ಅಪೂರ್ವ ಅನ್ನೋದನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವರು, ಅದನ್ನು ನೀವು ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಭಾವಾರ್ಥಸ್ಯ ಕರ್ಮಣೋಪಿ ಕೃತಿ ಸಾಧ್ಯತ್ವಮಸ್ತಿ ಸ್ವರ್ಗಾದೇಹೇ ಇಷ್ಟತ್ವಮಸ್ತಿ ಇತಿ ತದುಭಯ ವ್ಯಾವರ್ತಕಂ ಕೃತಿ ಪ್ರಾಧಾನ್ಯಂ ಕೃತ್ಯುದ್ದೇಶ್ಯಮಿತಿ ತೃತೀಯಾಕಾರ ಕಾರ್ಯಸ್ಯ ಅಭ್ಯುಪಗಮ್ಯತೆ ಪರೈಹಿ. ಮೂರು ಅರ್ಥಗಳನ್ನು ಒಪ್ಕೊಂಡ್ರು ಇವರು. ಒಂದು ಯಾವುದೋ ಒಂದು ಉಂಟಾಗುತ್ತೆ, ಅದರಿಂದ ಕರ್ಮಕ್ಕೆ ಒಂದು ಉಂಟಾಗುವಂತಹ ಅರ್ಥವಿದೆ. ಕರ್ಮ ಅಂದರೆ ಏನು ಅಂದರೆ ಏನೋ ಒಂದು ಉಂಟು ಮಾಡಬೇಕು, ಅದರಿಂದ ಅದು ಕೃತಿ ಸಾಧ್ಯತ್ವಂ ಅಂದರೆ ವ್ಯಾಪಾರಗಳೆಲ್ಲ ಮಾಡಿದ್ರೆ ಅದನ್ನು ಸಾಧಿಸಬಹುದು, ಕೃತಿ ಸಾಧ್ಯತ್ವ ಅಂತ ಹೇಳೋದು. ಯಾಕೆ ಅಂದರೆ ಹಾಗೆಯೇ ಸ್ವರ್ಗಾದೇಹೇ ಇಷ್ಟತ್ವಮಸ್ತಿ, ಇಷ್ಟತಮತ್ವವೂ ಇದೆ. ಕೃತಿ ಸಾಧ್ಯವೂ ಆಗಿರಬೇಕು, ಇಷ್ಟವೂ ಆಗಿರಬೇಕು. ಇವನಿಗೆ ಬಹಳ ಇಷ್ಟವಾದ ಒಂದು ವಿಷಯವಿದೆ, ಆದರೆ ಇವನು ವ್ಯಾಪಾರಗಳಿಂದ ಸಾಧಿಸೋಕ್ಕಾಗೋದಿಲ್ಲ ಅಂದರೆ ಮಾಡೋದಿಲ್ಲ. ಅವನು ವ್ಯಾಪಾರಗಳಿಂದ ಈಸಿಯಾಗಿ ಸುಲಭವಾಗಿ ಸಾಧಿಸ್ಬಿಡ್ಬೋದು, ಆದರೆ ಆ ಫಲದಲ್ಲಿ ಇಷ್ಟವಿಲ್ಲ ಇವನಿಗೆ, ಆದರೂ ಮಾಡೋದಿಲ್ಲ. ಆದ್ದರಿಂದ ಇಷ್ಟತಮತ್ವ ಇರಬೇಕು, ಕೃತಿ ಸಾಧ್ಯವೂ ಇರಬೇಕು. ನಾನೇನಾದ್ರು ಮಾಡಿದ್ರೆ ಇದು ನನಗೆ ಸಾಧಿಸ್ಬೋದು ಅನ್ನುವಂತಹ ಒಂದು ಅವನಿಗೆ ನಂಬಿಕೆ ಇರಬೇಕು, ಸಾಧ್ಯ ಅಂತ ಹೇಳಬೇಕು. ಮತ್ತು ಇಷ್ಟತಮತ್ವ ಇರಬೇಕು, ಅದು ಇಷ್ಟವಾಗಿರ್ಬೇಕು, ಫಲ ಏನು ಸಿಗುತ್ತೋ ಅವನಿಗೆ ಇಷ್ಟವಾಗಿರಬೇಕು. ಇಲ್ಲದೆ ಹೋದರೆ ಯಾಕೆ ಅವನು ಕಷ್ಟಪಟ್ಟು ಕೆಲಸ ಎಲ್ಲ ಮಾಡ್ತಾನೆ. ಎರಡೂ ಇರಬೇಕು ಇದರಲ್ಲಿ. ಇದೆರಡನ್ನು ಬಿಟ್ಟು ಇನ್ನೊಂದು ಇದೆ ಅಂತ ಹೇಳಿದ್ರು, ಮೂರನೇ ಆಕಾರ ಕೃತಿ ಪ್ರಾಧಾನ್ಯಂ ಕೃತಿ ಉದ್ದೇಶತ್ವಂ. ಕೃತಿಯ ಒಂದು ಪ್ರಾಧಾನ್ಯ, ಒಂದು ಪ್ರಧಾನವಾದ ಕೃತಿಯಲ್ಲಿ ಏನು ಪ್ರಧಾನವಾದದ್ದು ಅದು ಒಂದು ಮೂರನೇ ಆಕಾರವಿದೆ ಕಾರ್ಯಕ್ಕೆ, ಇದೆ ಅಪೂರ್ವ ಅಂತ ಅವ್ರು ಹೇಳೋದು. ಅದು ಅಭ್ಯುಪಗಮ್ಯತೆ ಪರೈಹಿ, ಒಪ್ಕೊಳ್ತಾರೆ ಅವರು. ಬರೀ ಕೃತಿ ಸಾಧ್ಯತ್ವ ಇಷ್ಟತಮತ್ವ ಅಷ್ಟೇ ಅಲ್ಲ, ಇದಕ್ಕಲ್ಲದೆ ಕೃತಿ ಪ್ರಾಧಾನ್ಯ ಅಂತ ಒಂದು ಹೇಳಬೇಕು. ಯಾವುದು ಪ್ರಧಾನವಾದದ್ದು ಈ ವ್ಯಾಪಾರಗಳಿಂದ ಉಂಟಾಗುವಂಥದ್ದು ಅದು ಮುಖ್ಯ. ಯಾಕೆ ಅಂದರೆ ಸ್ವರ್ಗ ಇಷ್ಟವಾದರೂ ಕೂಡ ಸ್ವರ್ಗ ಕಾರ್ಯವಲ್ಲ, ಕೃತಿಗೆ ಉತ್ಪನ್ನವಾಗಲ್ಲ, ಅಪೂರ್ವವೇ ಉತ್ಪನ್ನವಾಗೋದು ಅಂತ ಅವರು ವಾದಿಸ್ತಾರೆ. ಆದ್ದರಿಂದ ಈ ಮೂರನೆಯ ಒಂದು ವಿಷಯವನ್ನು ಮಧ್ಯದಲ್ಲಿ ತಗೊಂಬಂದಿಡ್ತಾರೆ, ಅದುವೇ ಕೃತಿ ಉದ್ದೇಶ ಅಂತ ಅವರು ಹೇಳ್ತಾರೆ. ತಸ್ಯ ಪ್ರಾಧಾನ್ಯದೇವ ಕೃಷ್ಣವೇದ ತಾತ್ಪರ್ಯ ಭೂಮಿತ್ವಂ ಚ ಉಚ್ಯತೆ. ಎಲ್ಲ ವೇದಕ್ಕೂ ತಾತ್ಪರ್ಯ ಅದರಿಂದಲೇ ಬರೋದು ಅಂತ ಇವರು. ಕಾರ್ಯಮರ್ಥಂ ಪ್ರತಿಪಾದಯತೋ ವೇದಸ್ಯ ಪ್ರಾಮಾಣ್ಯಂ ಅನ್ನೋದು ಒಂದು. ಕಾರ್ಯಮರ್ಥಂ ಪ್ರಧಾನತೆಯ ಪ್ರತಿಪಾದಯತಃ, ಇದೆಲ್ಲ ಬೇರೆ ಬೇರೆ ಗ್ರಂಥಗಳಿಂದ ಇಲ್ಲಿ ಹೇಳ್ತಾರೆ.
ಕೃತಿಸಾಧ್ಯಂ ಪ್ರಧಾನಂ ಯತ್ ತತ್ಕಾರ್ಯಂ ವಿಧೀಯತೆ. ಇದೆಲ್ಲ ಪೂರ್ವ ಪಕ್ಷಿಗಳು ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿರುವಂತಹದ್ದು. ಪ್ರಾಧಾನ್ಯ ಅಂತ ಪ್ರಧಾನವಾದದ್ದು ಅಂದರೆ ಏನು? ಕೃತಿ ಪ್ರಾಧಾನ್ಯ ಅಂತ ಒಂದು ವಿಷಯ ಹೇಳ್ತಾರೆ ಅವರು. ಅದು ಮೂರನೆಯ ಆಕಾರ. ಬರೀ ಕೃತಿ ಸಾಧ್ಯತ್ವ ಇಷ್ಟತಮತ್ವ ಬಿಟ್ಟು ಕೃತಿ ಪ್ರಾಧಾನ್ಯ ಅನ್ನುವ ಒಂದಿದೆ. ಅದುವೇ ಕೃತಿ ಉದ್ದೇಶ ಅಂತ ಹೇಳಬೇಕು. ಕೃತಿಯ ಉದ್ದೇಶವೇನು ಅಂದರೆ ಅಪೂರ್ವವನ್ನು ಸೃಷ್ಟಿ ಮಾಡೋದು, ಉತ್ಪತ್ತಿ ಮಾಡೋದು. ಸ್ವರ್ಗ ಅದರಿಂದ ಬರೋದಿಲ್ಲ, ಅಪೂರ್ವವೇ ಬರುತ್ತೆ ಅಂತ ಹೇಳಿ. ಅದು ಏನು ಅಂತ ಹೇಳಿದ್ರೆ ಇಷ್ಟತ್ವ ಅಂತಲೇ ಹೇಳಬೇಕು. ಬೇರೆ ಏನು ಮಧ್ಯದಲ್ಲಿ ನಿಮಗೆ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಅಪೂರ್ವ ಅನ್ನೋದು ಇಷ್ಟಪಟ್ಕೊಂಡು ಯಾರಾದರೂ ಕೃತಿ ಮಾಡ್ತಾರೆಯೇ? ಅಪೂರ್ವವನ್ನು ಇರೋದು ಇದೆಯೋ ಇಲ್ವೋ ಏನು ಗೊತ್ತಿಲ್ಲ. ಅಪೂರ್ವದ ವಿಷಯ ಎಲ್ಲೂ ಹೇಳಿಲ್ಲ. ಅದಕ್ಕೆ ಪ್ರತ್ಯಕ್ಷ, ಅನುಮಾನ, ಶ್ರದ್ಧಾ ಎಲ್ಲ ಯಾವುದರಲ್ಲಿಯೂ ಪ್ರಮಾಣವಿಲ್ಲ ಅಂತ ಭಾಷ್ಯದಲ್ಲಿ ವಿಸ್ತಾರವಾಗಿ ನಿರಾಕರಣೆ ಮಾಡ್ತಾರೆ ಅಪೂರ್ವವನ್ನು ಅಲ್ಲಿ. ಆದ್ದರಿಂದ ಸಾಧ್ಯತ್ವ ದರ್ಶನಾಯ ಅದನ್ನು ಇಲ್ಲಿ ಸ್ವಲ್ಪ ವಿವರಿಸ್ತಾರೆ. ಕೃತಿಭಾವ ಭಾವಿತ ಇತಿ ಉಕ್ತಂ. ಸಾ ಸ್ವರ್ಗಾದೇಹೇ ಅಪಿ ಅಸ್ತಿ ಕೃತಿ ಉದ್ದೇಶತ. ಅಂದರೆ ಕೃತಿ ವ್ಯಾಪಾರ ಮಾಡಿದ್ರೆ ಯಾವುದು ಉಂಟಾಗುತ್ತೋ ಅದು ಕೃತಿಭಾವ ಭಾವಿ ಅಂತ ಹೇಳಲ್ಪಡುತ್ತೆ. ಕೃತೇ ಭವೇ ಭವತಿ. ಕೃತಿ ವ್ಯಾಪಾರ ಮಾಡಿದ್ರೆ ಯಾವುದು ಉಂಟಾಗುತ್ತೋ ಅದು ಕೃತಿಭಾವ ಭಾವಿ. ಸ್ವರ್ಗವೂ ಅದೇ ತಾನೇ. ಕರ್ಮ ಮಾಡಿದ್ರೆ ಸ್ವರ್ಗ ಬರಬೇಕಲ್ಲ. ಅಂದರೆ ಸ್ವರ್ಗಗಳಿಗೆ ಅದು ಇದ್ದರೂ ಕೂಡ ಇನ್ನೊಂದು ಪ್ರಧಾನವಾದ ವಿಷಯ ಇದೆ. ಸ್ವರ್ಗ ನೇರವಾಗಿ ಕರ್ಮದಿಂದ ಬರೋದಿಲ್ಲ. ಇದು ಅವರ ವಾದ. ಅದನ್ನು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ನೀವು ಅದನ್ನು ನೀವು ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಕೃತ್ಯುದ್ದೇಶ್ವ ಅನ್ನೋದು ಕೃತಿಯ ಇಷ್ಟತಮತ್ವವನ್ನು ಬಿಟ್ಟು ಬೇರೆ ಅದಲ್ಲ. ಅದು ಇದು ಎರಡು ಒಂದೇ. ಸುಮ್ಮನೆ ನೀವು ಒಂದು ಅಧಿಕವಾದ ಶಬ್ದಗಳನ್ನು ಹಾಕಿ ಇಲ್ಲದೇ ಇರುವ ನೀವೇ ಸೃಷ್ಟಿ ಮಾಡಿರುವ ಅಪೂರ್ವ ಅನ್ನೋದನ್ನು ನೀವು ನಿರೂಪಣೆ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಪರಿಹರತಿ ಅದಧಿಕೃತ್ಯ ಸ್ವಪ್ರಯೋಜನ ಸಾಧನತ್ವ ಸ್ವಕೀಯತ್ವ ಬುದ್ಧಿ ಅಧಿಕಾರ. ತನಗೆ ಪ್ರಯೋಜನವಾಗುತ್ತೆ, ನನ್ನ ಪ್ರಯೋಜನಕ್ಕೆ ಇದು ಸಾಧನ. ನಾನು ಒಂದು ಮನೆಯನ್ನು ಕಟ್ಟಿಸ್ಬೇಕು, ಅದಕ್ಕೆ ಇದು ಸಾಧನ. ಮನೆಯನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಾಧನ, ಅದಕ್ಕೊಂದು ಉಪಾಯವಿದೆ. ಅದು ನನಗೆ ಇದು ಬೇಕಾಗಿದೆ, ಇದನ್ನು ಮಾಡಿದ್ರೆ ನನಗೆ ಈ ಮನೆ ಸಿಗುತ್ತೆ. ಈ ಒಂದು ಬುದ್ಧಿಯಿಂದ ಮಾಡ್ತಾನೆ ಅವನು. ಅದು ಅಧಿಕಾರಿ ಅಂತ ಹೇಳೋದು. ಒಂದು ಫಲಕ್ಕೋಸ್ಕರ ಒಂದು ಸಾಧನವನ್ನು ಸ್ವೀಕಾರ ಮಾಡೋದು. ಈ ಸಾಧನವು ನನ್ನ ಪ್ರಯೋಜನವನ್ನು ಸಾಧಿಸುತ್ತೆ. ಆದ್ದರಿಂದ ಇದು ನನಗೆ ನನಗೆ ಹೇಳಲ್ಪಟ್ಟಿದೆ, ಇದು ನನ್ನದು, ನಾನು ಮಾಡ್ತಾ ಇದ್ದೀನಿ, ನನಗೆ ಈ ಫಲ ಬರುತ್ತೆ. ಈ ದೃಷ್ಟಿ ಇದೆಯಲ್ಲ, ಇದು ಫಲೇ ಸ್ವಾಮ್ಯಂ ಅಂತ ಸಾಮಾನ್ಯವಾಗಿ ಹೇಳೋದು. ಯತ್ ಸಾಧ್ಯತೆಯ ಅವಲಂಬ್ಯ ಇತ್ಯರ್ಥ. ಯಾವುದನ್ನು ಸಾಧಿಸುವುದಕ್ಕೋಸ್ಕರ ಉಪಯೋಗಿಸ್ತಾನೆ ಈ ಸಾಧನವನ್ನು. ಪುರುಷ ಬುದ್ಧಿ ರೂಪ ಅಧಿಕಾರ ಪುರುಷ ವ್ಯಾಪಾರ ಕೃತೆ ನ ಸಂಭವತಿ ಇತಿ ಅಭಿಪ್ರಾಯೇಣ ಪುರುಷ ಇತಿ. ಇಲ್ಲಿ ಇದಕ್ಕೆ ಮುಂದೆ ಹೇಳ್ತಾರೆ, ಇಲ್ಲಿ ಪುರುಷ ಕೃತಿಂ ಉತ್ಪಾದನೆ ಯತ್ಪ್ರಾಪ್ತಿ ಇಚ್ಛೆಯ ಕೃತಿಂ ಪುರುಷ ಉತ್ಪಾದಯತಿ ಪುರುಷ ತತ್ ಕೃತ್ಯುತ್ತಮ ಅಂತ ಹೇಳಿದ್ರು. ಯಾವುದನ್ನು ಪಡೆದುಕೊಳ್ಳೋಕ್ಕೋಸ್ಕರ ವ್ಯಾಪಾರಗಳನ್ನೆಲ್ಲ ಮಾಡ್ತಾನಲ್ಲ ಅದುವೇ ಕೃತ್ಯುದ್ದೇಶ ಅಂತ ಅವರು ಹೇಳ್ತಾರೆ. ಆದ್ದರಿಂದ ಪುರುಷ ಬುದ್ಧಿ ರೂಪೋ ಅಧಿಕಾರ ಪುರುಷ ವ್ಯಾಪಾರ ಕೃತೆ ನ ಸಂಭವತಿ. ನನ್ನ ಬುದ್ಧಿಯಲ್ಲಿ ಏನಿದೆಯೋ ಯಾವುದನ್ನು ಸಾಧಿಸಬೇಕು ಅಂತ ಅದು ನನ್ನ ವ್ಯಾಪಾರಗಳಿಂದ ಸಿದ್ಧಿಸೋದಿಲ್ಲ. ಯಾಕೆ ಅಂದರೆ ವ್ಯಾಪಾರಗಳು ಏನು ಕೆಲಸ ಮಾಡೋದು ಕರ್ಮದಿಂದ ಸ್ವರ್ಗ ಸಿಗಿಸೋದಿಲ್ಲ ನಿಮಗೆ. ಯಾಕೆ ಅಂದರೆ ಕರ್ಮವು ಸ್ವರ್ಗವನ್ನು ಫಲ ಕೊಡೋಕ್ಕೆ ಶಕ್ತಿ, ಸ್ವರ್ಗ ಯಾವತ್ತೋ ಬರುತ್ತೆ. ಕರ್ಮ ಏನಿದ್ರೂ ಅಪೂರ್ವವನ್ನು ಕೊಡುತ್ತೆ ಅಷ್ಟೇ. ಅದು ಅವರ ವಾದ. ಅದೇ ಇಲ್ಲಿ ಮುಖ್ಯವಾಗಿ ಅದನ್ನು ಇಲ್ಲಿ ಅನೇಕ ಶಬ್ದಗಳಲ್ಲಿ ಹೇಳ್ತಾರೆ. ಕೃತಿ ಮತ್ ಪುರುಷ ಇಷ್ಟತ್ವಂ ಇತಿ ಫಲಿತಂ ಹೇಳ್ತಾರೆ. ಇದೆಲ್ಲ ಇದಕ್ಕೆ ಮೂರನೇ ಆಕಾರ ನೀವು ಹೇಳೋದು ಬೇರೆ ಯಾವುದೂ ಇಲ್ಲ. ಅನ್ಯತರಾತ್ಮಕತ್ವೇ ಪರ್ಯವಸಾನಂ. ಇದು ಕೂಡ ಇದು ಎರಡರಲ್ಲೂ ಒಂದಾಗಬೇಕು. ಕೃತಿ ಸಾಧ್ಯತ್ವ ಇಲ್ಲ ಇಷ್ಟತಮತ್ವ, ಇದು ಎರಡರಲ್ಲಿ ಒಂದಾಗಬೇಕೇ ಹೊರತು ಇದಕ್ಕಿಂತ ಮೂರನೇ ಒಂದು ಆಕಾರ ಕೃತಿ ಉದ್ದೇಶ ಅನ್ನೋದು ಇನ್ನೊಂದು ನೀವು ಸಾಧಿಸೋಕ್ಕಾಗೋದಿಲ್ಲ. ಮೂರು ವಿಷಯ ಅದು ಹೇಳೋದವರು. ಯಾಕೆ ಅಂದರೆ ಕರ್ಮವು ನೇರವಾಗಿ ಸ್ವರ್ಗ ಫಲವನ್ನು ಕೊಡೋದಿಲ್ಲ ಅನ್ನೋದು ಅವರ ಮುಖ್ಯವಾದ ವಾದ. ಮಧ್ಯದಲ್ಲಿ ಒಂದು ಅಪೂರ್ವ ಅಂತ ಉತ್ಪನ್ನವಾಗುತ್ತೆ. ಅದನ್ನು ಉದ್ದೇಶದಲ್ಲಿಟ್ಕೊಂಡೇ ಇವನಿಗೆ ವ್ಯಾಪಾರಗಳನ್ನು ಮಾಡ್ತಾನೆ ಹೊರತು ಸ್ವರ್ಗ ಅನ್ನೋದು ಆಮೇಲೆ ಬರುವಂಥ ವಿಷಯ. ಸದ್ಯಕ್ಕೆ ಕರ್ಮದಿಂದ ಉತ್ಪನ್ನವಾಗೋದು ಅಪೂರ್ವವೇ.
ಅಂತ ಅವರು ಅಪೂರ್ವವನ್ನು ಹೇಗಾದರೂ ಮಾಡು ಸೇರಿಸ್ಬೇಕಲ್ಲ ಮಧ್ಯ. ಅದಕ್ಕೆ ಕೃತಿ ಉದ್ದೇಶ ಅನ್ನುವ ಒಂದು ಶಬ್ದವನ್ನು ಹೇಳ್ತಾರೆ. ಅದ್ರ ಮೇಲೆ ಅವರು ವಾದ ಮಾಡ್ತಾರೆ. ಅಥೈವಂ ಮನುಷ್ಯೇ, ಆಮೇಲೆ ನೀನು ಹೀಗೆ ವಾದ ಮಾಡ್ಬೋದು ಇದ್ರ ಮೇಲೆ. ಇಷ್ಟಸ್ಯೈವ ರೂಪದ್ವಯಮಸ್ತಿ, ಇವನಿಗೇನು ಇಷ್ಟತಮ ಅನ್ನೋದಕ್ಕೆ ಎರಡು ರೂಪಗಳಿದೆ. ಅದಕ್ಕೆ ಏನು ಅಂದರೆ ಇಚ್ಛಾ ವಿಷಯತೆಯ ಸ್ಥಿತಿ, ಪುರುಷ ಪ್ರೇರಕತ್ವಂಚ, ಪುರುಷನನ್ನ ಪ್ರೇರಣೆ ಮಾಡೋದು ಒಂದು, ಮತ್ತೆ ಅವನ ಇಚ್ಛೆಗೆ ವಿಷಯವಾಗಿರುವಂತಹದ್ದು ಎರಡು. ಪ್ರೇರಕತ್ವಾಕಾರ ಕೃತ್ಯುದ್ದೇಶತ್ವಂ, ಇವನಿಗೆ ಇಷ್ಟಕ್ಕೆ ವಿಷಯವಾದದ್ದು ಸ್ವರ್ಗ, ಇವನು ಪ್ರೇರಣೆ ಮಾಡೋದು ಅಪೂರ್ವ ಅಂತ ಅವ್ರು ಹೇಳಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಇವನು ಯಾವುದು ಪ್ರೇರಣೆ ಮಾಡುತ್ತೆ, ಯಾವುದು ಇವನ ಇಚ್ಛೆಗೆ ವಿಷಯವಾಗಿದೆ. ಪ್ರೇರಕತ್ವ ಆಕಾರವಿದೆಯಲ್ಲ, ಅದುವೇ ಕೃತಿಯ ಉದ್ದೇಶ ಅಂತ ಹೇಳಿದ್ರು. ಯಾವುದನ್ನು ಉದ್ದೇಶಿ ಕೃತಿ ಮಾಡ್ತಾನೆ ಅದು, ಅದರಿಂದ ಅವನು ಫಲವನ್ನು ಇಚ್ಛಿಸಿದ ವಿಷಯವನ್ನು ಪಡೆದುಕೊಳ್ತಾನೆ. ಆದ್ದರಿಂದ ಇವನು ಕೃತಿ ವ್ಯಾಪಾರ ಮಾಡೋದು ಉದ್ದೇಶವೇ ಒಂದಕ್ಕೋಸ್ಕರ, ಅದರ ಮೂಲಕ ಫಲವನ್ನು ಪಡೆದುಕೊಳ್ತಾನೆ. ಮೂರು ಆಕಾರಗಳು ಇಲ್ಲಿ ಹೇಳಲ್ಪಟ್ಟಿತು. ಅದಕ್ಕೆ ಭಾಷಿಕಾರ ಹೇಳಿದ್ರು, ಸಹಾಯಂ ಸ್ವಪಕ್ಷಾಭಿನಿವೇಶಕಾರಿತೋ ವೃಥಾಶ್ರಮ ಅಂದರು. ಅಭಿನಿವೇಶ ಅಂದರೆ ಅತಿಯಾದ ನಿಮ್ಮ ಒಂದು ಪಕ್ಷದಲ್ಲಿಯೇ ನಿಮಗೆ ತೀವ್ರವಾದ ನಂಬಿಕೆ ಶ್ರದ್ಧೆ ಇದೆ, ಆದ್ದರಿಂದ ನೀವು ಸುಮ್ಮನೆ ವೃಥಾ ಶ್ರಮ ಈ ರೀತಿಯ ವಾದ ಮಾಡುವುದು ಆಯಾಸ ಅಷ್ಟೇ, ಇದರಿಂದ ಏನು ಪ್ರಯೋಜನವಿಲ್ಲ, ಇದನ್ನು ಯಾವ ಪ್ರಮಾಣದಿಂದಲೂ ನೀವು ಸಾಧಿಸಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಿದ್ದಾರೆ, ಸೋಪಲಂಬ ಪರಿಹರ್ತಂ ಉಪಕ್ರಮತೆ ಅಂತ ಹೇಳಿಬಿಟ್ಟು ಪರಿಹಾಸ ಮಾಡ್ತಾ ಇದ್ದಾರೆ. ಇದು ಬರೀ ಶ್ರಮ ನೀವು ಹೇಳ್ತಾ ಇರೋದು. ಆದ್ದರಿಂದ ಇಲ್ಲಿ ಹೇಳ್ತಾರೆ ಈಗ ಭಾಷಿಕಾರರು, ಇಚ್ಛಾ ವಿಷಯತೆಯ ಪ್ರತೀತಸ್ಯ ಸ್ವಪ್ರಯತ್ನ ಉತ್ಪತ್ತಿ ಅಂತರೇಣ ಅಸಿದ್ಧಿರೇವ ಪ್ರೇರಕತ್ವಂ ತಥೈವ ಪ್ರವೃತ್ತೇ. ಯಾಕೆ ಒಬ್ಬ ಪ್ರವೃತ್ತಿ ಮಾಡ್ತಾನೆ ಒಂದು ಕರ್ಮ ಮಾಡೋಕ್ಕೆ ಅಂತ ಹೇಳಿದರೆ, ತನಗೆ ಯಾವುದು ಇಷ್ಟವೋ ಅದು ತಿಳಿದು ಬಂದಿದೆ ಇವನಿಗೆ. ತನಗೆ ಯಾವುದು ಇಷ್ಟವೋ, ಸ್ವರ್ಗ ಅಂತ ಹೇಳಿದ್ರೆ ಇವಾಗ ಒಂದು ಕಾರ್ ತಗೊಳ್ಬೇಕು ಅಂದರೆ ಕಾರ್ ತಗೊಳ್ಳೋದು ಇಷ್ಟ ಅವನಿಗೆ. ತಗೊಳ್ಬೇಕಾದ್ರೆ ಇವನು ಏನು ಪ್ರಯತ್ನ ಮಾಡಬೇಕು, ನಾನು ಇದೆಲ್ಲ ಮಾಡದೆ ಹೋದರೆ ಈ ಕಾರ್ ತಗೊಳಕ್ಕಾಗೋದಿಲ್ಲ ನನ್ನ ಕೈಲಿ ಅಂತ ತಿಳಿದಾಗ, ಆಗ ಅದನ್ನು ಅವನು ಪ್ರಯತ್ನ ಮಾಡಿ ಅದನ್ನು ಪಡೆದುಕೊಳ್ಳಕ್ಕೆ ನೋಡ್ತಾನೆ. ಆದ್ದರಿಂದ ಇಚ್ಛಾ ವಿಷಯತೆಯ ಪ್ರತೀತಸ್ಯ, ಇಚ್ಛೆಗೆ ಯಾವುದು ವಿಷಯ, ಇವನಿಗೆ ಯಾವುದೋ ಒಂದು ವಸ್ತು ವಿಷಯ. ಸ್ವಪ್ರಯತ್ನ ಉತ್ಪತ್ತಿಂ ಅಂತರೇಣ, ಸ್ವಪ್ರಯತ್ನೋತ್ಪತ್ತಿಂ ಅಂತರೇಣ, ತನ್ನ ಪ್ರಯತ್ನ ಮಾಡದೇ ಇದ್ದರೆ ಅಸಿದ್ಧಿ ಸಿಗೋದಿಲ್ಲ ಅದು ಅಂತ ಹೇಳೋದೇ ತಿಳಿಯೋದೇ ಪ್ರೇರಕತ್ವ ಅಂತ ಹೆಸರು. ತಥೈವ ಪ್ರವೃತ್ತೆ, ನಾನು ಪ್ರಯತ್ನ ಮಾಡದೆ ಹೋದರೆ ಸಿಗೋದಿಲ್ಲ ಅಂತ ತಿಳಿದಾಗ ಪ್ರಯತ್ನ ಮಾಡ್ತಾನೆ. ಅದುವೇ ಪ್ರೇರಕತ್ವ ಅಂದರೆ ಏನು? ಒಂದು ಕರ್ಮ ಮಾಡೋಕ್ಕೆ ಪ್ರೇರಣೆ ಮಾಡುತ್ತೆ ಅಂತ ಹೇಳಿದ್ರೆ ಏನು? ನನಗೆ ಇಷ್ಟವಾದ ಪದಾರ್ಥ ಈ ಪ್ರಯತ್ನ ಮಾಡದೆ ಹೋದ್ರೆ ಸಿಗೋದಿಲ್ಲ ಅಂತ ತಿಳಿಯೋದೇ ಪ್ರೇರಕತ್ವ. ಇದು ಮಾಡಿದ್ರೆ ನನಗೆ ಸಿಗುತ್ತೆ ಅಂತ ತಿಳಿದಾಗ ಮಾಡ್ತಾನೋ. ಯಾಕೆಂದರೆ ಅವನಿಗೆ ಇಚ್ಛೆ ಇದೆ, ಅದರಲ್ಲಿ ಆ ವಿಷಯದಲ್ಲಿ ಇಚ್ಛೆ ಇದೆ ಅವನಿಗೆ. ಇಚ್ಛಾಯಾಂ ಜಾತಾಯಾಮ್ ಇಷ್ಟಸ್ಯ ಸ್ವಪ್ರಯತ್ನೋತ್ಪತ್ತಿ ಅಂತರೇಣ ಅಸಿದ್ಧಿ ಪ್ರತೀಯತೆ ಚೇತ್, ಅದನ್ನೇ ವಿವರಿಸ್ತಾರೆ. ಇಚ್ಛೆ ಉಂಟಾಗುತ್ತೆ ಮೊದಲು, ಇಷ್ಟವಾದ ಪದಾರ್ಥ ಸ್ವಪ್ರಯತ್ನ ಉತ್ಪತ್ತಿ ಅಂತರೇಣ, ತನ್ನ ಪ್ರಯತ್ನ ಮಾಡದೆ ಹೋದರೆ ಅಸಿದ್ಧಿ ಪ್ರತೀಯತೆ, ಸಿಗೋದಿಲ್ಲ ನನಗೆ, ಸುಮ್ಮನೆ ಕೂತಿದ್ರೆ ಈ ಫಲ ನನಗೆ ಸಿಗೋದಿಲ್ಲ, ಎದ್ದು ಈ ಕೆಲಸ ಮಾಡಿದ್ರೆ ನನಗೆ ಫಲ ಸಿಗುತ್ತೆ ಅಂತ ತಿಳಿದ್ರೆ ಆವಾಗ ಅವನಿಗೆ ಚಿಕೀರ್ಷಾ ಜಾಯತೆ, ಕರ್ತುಂ ಇಚ್ಛಾ, ಮಾಡಬೇಕು ಅನ್ನೋ ಇಚ್ಛೆ ಉಂಟಾಗುತ್ತೆ. ತತಃ ಪ್ರವರ್ತತೆ ಪುರುಷಃ, ಆವಾಗ ಪ್ರವರ್ತಿಸ್ತಾನೆ. ಇತಿ ತತ್ವವಿದಾಂ ಪ್ರಕ್ರಿಯಾ, ತತ್ವವನ್ನು ತಿಳಿದವರು ಹೀಗೆ ನಿರೂಪಣೆ ಮಾಡ್ತಾರೆ. ಅವನಿಗೆ ಇಚ್ಛೆ ಇರಬೇಕು, ಇದಕ್ಕೆ ಪ್ರಯತ್ನ ಮಾಡದೆ ಹೋದರೆ ಇಚ್ಛೆ ಸಿಗೋದಿಲ್ಲ ಅನ್ನೋದು ತಿಳಿಬೇಕು. ಆಗ ಅವನು ಪ್ರಯತ್ನ ಮಾಡಬೇಕು ಅನ್ನುವ ಇಚ್ಛೆ ಉಂಟಾಗಿ ಪ್ರಯತ್ನವನ್ನು ಮಾಡಿ ಅದನ್ನು ಪಡೆದುಕೊಳ್ತಾನೆ. ಇದುವೇ ನ್ಯಾಯವಾದ ವಿಷಯ ನಿರೂಪಣೆ. ಹೀಗೆ ಮಾಡಬೇಕು. ತತ್ವವನ್ನು ತಿಳಿದವರು ಹೀಗೆ ಹೇಳ್ತಾರೆ. ತಸ್ಮಾತ್ ಇಷ್ಟಸ್ಯ ಕೃತ್ಯಧೀನ ಆತ್ಮಲಾಭತ್ವ ಅತಿರೇಕಿ, ಕೃತಿಗೆ ಅಧೀನವಾದ ತನ್ನ ಲಾಭವನ್ನು ಬಿಟ್ಟು ಬೇರೆ, ಕೃತಿಗೆ ಅಧೀನವಾದದ್ದು ಅಂದರೆ ಈ ವ್ಯಾಪಾರಗಳಿಗೆಲ್ಲ ವ್ಯಾಪಾರದಿಂದ ಉಂಟಾಗುವಂಥದ್ದು, ಅದಕ್ಕೆ ಅಧೀನವಾದದ್ದು. ನನ್ನ ಪ್ರಯತ್ನಕ್ಕೆ ಅಧೀನವಾಗಿ
ಇದು ನನಗೆ ಸಿಗುತ್ತೆ ಅಂತ ತಿಳಿಯೋದಕ್ಕಿಂತ ಬೇರೆಯಾದ ಕೃತಿ ಉದ್ದೇಶ್ಯಂ ನಾಮ ಕಿಮಪಿ ನ ದೃಶ್ಯತೆ. ಕೃತಿ ಉದ್ದೇಶ್ಯ ಅಂತ ಇದಕ್ಕೆ ಬೇರೆ ಮೂರನೇ ಒಂದು ಆಕಾರ ನೀವು ಹೇಳಕ್ಕೆ ನೋಡ್ತಾ ಇದ್ದೀರಲ್ಲ, ಎಲ್ಲೂ ಇದು ಕಂಡು ಬರೋದಿಲ್ಲ ಲೋಕದಲ್ಲಿ. ತತ್ವವನ್ನು ತಿಳಿದವರು ಯಾರು ಇದನ್ನು ಒಪ್ಕೊಳ್ಳೋದಿಲ್ಲ. ನಿಮ್ಮ ಪಕ್ಷದಲ್ಲಿ ಬೇಕಾದರೆ ನಿಮಗೆ ಅತ್ಯಧಿಕವಾದ ಶ್ರದ್ಧೆ ಇದೆ, ನೀವು ಬೇಕಾದರೆ ಹೇಳ್ಕೊಳ್ಳಿ. ಯಾರು ಇದನ್ನು ತತ್ವ ತಿಳಿದವರು ಯಾರು, ತತ್ವವಿಧ ಪ್ರಕ್ರಿಯೆ ಏನು ಅಂದರೆ ಇಷ್ಟ ಇದ್ದರೆ ಅದಕ್ಕೆ ತನ್ನ ಪ್ರಯತ್ನವಿಲ್ಲದೆ ಹೋದರೆ ಸಿದ್ಧಿಸೋಲ್ಲ ಅಂತ ಒಬ್ಬ ತಿಳಿದ್ರೆ ಅದನ್ನು ಪ್ರಯತ್ನ ಮಾಡಬೇಕು ಅನ್ನುವ ಆಸೆ ಬಂದು ಪ್ರಯತ್ನ ಪಟ್ಟು ಆ ಇಷ್ಟವನ್ನು ಪಡ್ಕೊಳ್ತಾನೆ. ಇದಿಷ್ಟು ಬಿಟ್ಟು ಕೃತಿಯ ಉದ್ದೇಶ ಅಂತ ಇನ್ನೊಂದು ವಿಷಯ ಇದೆ ಅಲ್ಲಿ ಅಂತ ಹೇಳ್ತಿರಲ್ಲ, ಯಾರೂ ಇದನ್ನು ಕಂಡಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ವೃತಾಶ್ರಮ ಯದಾ ಇಷ್ಟಸ್ಯ ಉಪಾಯಾಂತರೇಣ ಸಿದ್ಧಿ ತದಾ ನ ಸ್ವಯಂ ಪ್ರವರ್ತತೆ. ಅನೇಕ ಉಪಾಯಗಳಿದ್ರೆ ಒಂದು ಉಪಾಯ ಇರುತ್ತೆ, ಇನ್ನೊಂದು ಮಾರ್ಗವೂ ಇರುತ್ತೆ. ಅಲ್ಲಿಯೂ ಸಿಗುತ್ತೆ ಇಲ್ಲಿಯೂ ಸಿಗುತ್ತೆ ಅಂದರೆ ಯಾವುದೋ ಇದರೆಲ್ಲ ಒಂದು ಪ್ರಯತ್ನ ಮಾಡದೇ ಇರಬಹುದು. ಯಾಕೆಂದರೆ ಇನ್ನೊಂದು ವಿಧದಲ್ಲಿಯೂ ಸಿಗುತ್ತೆ ನನಗೆ, ಆದ್ದರಿಂದ ಇದರಲ್ಲಿ ಪ್ರಯತ್ನ ಮಾಡೋದಿಲ್ಲ. ಈ ಪ್ರಯತ್ನ ಮಾಡದೆ ಹೋದರೆ ಈ ಫಲ ಸಿಗೋದೇ ಇಲ್ಲ ನನಗೆ. ಹೀಗೆ ಮಾಡಿದ್ರೇ ಈ ಫಲ ಸಿಗುತ್ತೆ. ಆಗ ತಿಳಿದಾಗ ಅದನ್ನು ಮಾಡಬೇಕು ಅನ್ನೋ ಇಚ್ಛೆ ಬರುತ್ತೆ ಅವನು. ಯಾಕೆ ಅಂದರೆ ಆ ಪಡೆದುಕೊಳ್ಬೇಕಾದ ವಿಷಯ ಇವನಿಗೆ ಬಹಳ ಇಷ್ಟವಾಗಿರುತ್ತೆ. ಆದ್ದರಿಂದ ಅವನಿಗೆ ಇಷ್ಟತ್ವ ಇರಬೇಕು, ಮತ್ತು ಕೃತಿ ಸಾಧ್ಯತ್ವ ಇರಬೇಕು. ಈ ಕೃತಿ ಮಾಡದೆ ಹೋದರೆ ಈ ಇಷ್ಟ ಸಿಗೋದಿಲ್ಲ ಅನ್ನೋದು ತಿಳಿದಿರಬೇಕು. ಆಗ ಅದನ್ನು ಮಾಡ್ತಾನವನು. ಯದಾ ಸ್ವಪ್ರಯತ್ನಾದಪಿ ನ ಸಿದ್ಧತಿ. ಪ್ರಯತ್ನ ಮಾಡಿದ್ರೂ ಸಿದ್ಧೆ ಹೋದರೆ ತದಾಪಿ ನ ಪ್ರವರ್ತತೆ. ಕೃತಿ ಸಾಧ್ಯತ್ವ ಇಲ್ಲದೆ ಹೋದರೆ ಹೇಗೆ ಮಾಡ್ತಾನವನು? ಪ್ರಯತ್ನ ಮಾಡಿದ್ರೂ ಸಿದ್ಧಿಸೋಲ್ಲದೆ ಹೋದರೆ ಮಾಡೋದಿಲ್ಲ. ಯದಾ ಸ್ವಪ್ರಯತ್ನಾದೇವ ಸಿದ್ಧತಿ ತದಾ ಪ್ರವರ್ತತೆ. ಇದು ಪ್ರೇರಕತ್ವ ನಾಮ ಕೃತಿ ಸಾಧ್ಯತ್ವ ಅಂತರ್ಭೂತಂ. ಪ್ರೇರಕತ್ವ ಅನ್ನೋದು ಕೃತಿ ಸಾಧ್ಯತ್ವದಲ್ಲಿಯೇ ಸೇರಿದೆ. ಕೃತಿ ಸಾಧ್ಯತ್ವ ಅಂದರೆ ಒಂದು ವ್ಯಾಪಾರ ಮಾಡಿದ್ರೆ ಸಾಧಿಸಬಹುದು ಅನ್ನೋದರಲ್ಲಿಯೇ ಅದುವೇ ಅವನನ್ನು ಪ್ರೇರಣೆ ಮಾಡುತ್ತೆ ಹೊರತು ಕೃತಿ ಉದ್ದೇಶ ಅನ್ನೋದು ಇನ್ನೊಂದು ವಿಷಯ ನೀವು ನಿರೂಪಣೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇವರು. ಅದನ್ನು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಸ್ವಕೃತಿ ಸಾಧ್ಯತ್ವ ಸತ್ಯಯಾನ ಪ್ರವೃತ್ತಿ ಅಪಿತು ತಜ್ಞಾನಾದೇವ ಪ್ರವೃತ್ತಿ ಇತಿ ತಜ್ಞಾನತ್ವಮೇವ ತೃತೀಯಕಾರ ಇಚ್ಛಾಯಾಮ್. ಅದು ಜ್ಞಾನವೇ ಇಷ್ಟ ಅಂತ ಹೇಳಿದ್ರೆ ಇಚ್ಛಾಯಾಮ್ ಜಾತ. ಅದಕ್ಕೆ ಹೇಳ್ತಾರೆ ಇಲ್ಲಿ ಹೇಳುವಾಗ ಇಚ್ಛಾಯಾಮ್ ಜಾತಾಯಾಮ್ ಇಷ್ಟಸ್ಯ ಸ್ವಪ್ರಯತ್ನೋತ್ಪತ್ತಿ ಅಂತರೇಣ ಸಿದ್ಧಿ ಪ್ರತೀಯತೆ ಚೇತೆ ತತಃ ಚಿಕೀರ್ಷ ಜಾಯತೆ. ಆದ್ದರಿಂದ ಇಚ್ಛೆ ಆದರೂ ಕೂಡ ಇಚ್ಛೆ ಉಂಟಾದರೂ ಆ ಇಚ್ಛೆ ಅದು ಇಲ್ಲಿ ನನ್ನ ಪ್ರಯತ್ನವಿಲ್ಲದೆ ಈ ಇಚ್ಛೆ ಪಡೆದುಕೊಳ್ಳೋಕ್ಕಾಗೋದಿಲ್ಲ ಅಂದಾಗ ಮಾಡಬೇಕು ಅನ್ನುವ ಇಚ್ಛೆ ಉಂಟಾಗುತ್ತೆ. ಇದೆಲ್ಲ ಕೃತಿ ಸಾಧ್ಯತ್ವದಲ್ಲಿಯೇ ಸೇರಿದೆ. ಜ್ಞೇಯಮೇವ ಆಕಾರತ್ರಯಮಭ್ಯುಪೇತಂ ಭವತ. ತಿಳಿಬೇಕಾದದ್ದೇ ಮೂರು ಆಕಾರ, ಅದುವೇ ತಿಳಿಯುತ್ತೆ. ಅಸ್ಮಾಕಂತು ಆಕಾರದ್ವಯಮೇವ ಜ್ಞೇಯಂ. ನೀವು ಮೂರು ವಿಷಯ ಹೇಳಿದ್ರೆ ನಮಗೆ ಎರಡು ಸಾಕು ಅಂತ ಹೇಳಿದ್ರು. ಮೂರನೇ ವಿಷಯ ಅನ್ನೋದು ಇಲ್ಲ ನಮಗೆ. ಕೃತಿ ಸಾಧ್ಯತ್ವಂ ಜ್ಞಾತತೆಯ ಪ್ರವೃತ್ತಿ ಹೇತು ಯಹ ತೃತೀಯಾಕಾರೋ ಜ್ಞಾತತೆಯ ಪ್ರವೃತ್ತಿ ಹೇತುರುಕ್ತಃ ತ್ವಯಾ ಸ ಏವ ಆಕಾರದ್ವಯ ಅಂತರ್ಭೂತಃ. ಮೂರನೆಯ ಒಂದು ಕೃತಿ ಉದ್ದೇಶ ಅಂತ ಹೇಳಿದ್ರಲ್ಲ, ಪ್ರಯತ್ನದಲ್ಲಿ ಆ ಪ್ರಯತ್ನದಲ್ಲಿಯೇ ಅದು ಅಂತರ್ಗತ. ಆದ್ದರಿಂದ ಮೂರನೇ ಆಕಾರ ಕೃತಿ ಉದ್ದೇಶ ನಿರೂಪಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯಾವ ಒಂದು ಪ್ರಮಾಣವೂ ಇಲ್ಲ ಅಂತ ಹೇಳ್ತಿದ್ದಾರೆ. ತತ್ವವಿಧಾಂ ಪ್ರಕ್ರಿಯೆ ಇದೆ, ನತು ಅಭಿನಿವಿಷ್ಟಾನ. ಅಭಿನಿವೇಶದಿಂದ ಹೇಳ್ತಾ ಇಲ್ಲ, ತತ್ವವನ್ನು ತಿಳಿದವರು ಹೀಗೆಯೇ ಮಾಡ್ತಾರೆ ಅನ್ನೋದನ್ನು. ಇನ್ನು ಮುಂದೆ ಇದೆ ಅಪೂರ್ವದ ವಿಷಯ, ಇನ್ನೂ ವಿಷಯ ಬರುತ್ತೆ ಬೇಕಾದಷ್ಟು. ಅದಕ್ಕೆ ಬೇಕಾದಷ್ಟು ವಿಷಯ ವಾದ ಮಾಡ್ತಾರೆ ಅವರು. ಬೇರೆ ಬೇರೆ ಪಾರಿಭಾಷಿಕ ಶಬ್ದಗಳನ್ನೆಲ್ಲ ಹೇಳಿಕೊಂಡು ಪುರುಷಾನುಕೂಲತ್ವ ಅದು ಇದು ಎಲ್ಲ ಹೇಳಿ ಸ್ವಲ್ಪ ವಾದ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಸ್ವಲ್ಪ ಮುಖ್ಯ ಪ್ರಧಾನವಾದ ವಿಷಯವೇ. ಯಾಕೆಂದರೆ ಪೂರ್ವಮೀಮಾಂಸಕರು ಹೇಳುವಂತಹ ಒಂದು ಅನೇಕ ವಿಷಯಗಳನ್ನು ಅಲ್ಲಿ ಅಪೂರ್ವ ಅನ್ನೋದನ್ನು ಸಾಧಿಸ್ತಾರೆ. ಅದನ್ನು ನಿರಾಕರಣೆ ಮಾಡೋದು ಮುಖ್ಯ. ಅದೆಲ್ಲ ಯಾವುದೂ ಇಲ್ಲ. ಯಾಕೆ ಅಂದರೆ ಪ್ರಧಾನವಾಗಿ ಮುಂದೆ ಹೇಳೋದು ಕರ್ಮಕ್ಕೆ ದೇವತೆಯೇ ಫಲ ಕೊಡೋದು. ಆದ್ದರಿಂದ ದೇವ ಆರಾಧನೆಯೇ ಕರ್ಮ ಅನ್ನೋದು ಯಜ ದೇವ ಪೂಜಾಯ. ದೇವತೆಯೇ ಆರಾಧನೆ ಕೊಡ್ತೇವೆ ಹೊರತು ಕರ್ಮವೇ ಫಲ ಕೊಡೋದಿಲ್ಲ. ಆದ್ದರಿಂದ ಅದನ್ನು ನಿರಾಕರಣೆ ಮಾಡಬೇಕು. ಪರಮಾತ್ಮನೇ ಸರ್ವಫಲಪ್ರದ ಅನ್ನೋದನ್ನು ಸ್ಥಾಪನೆ ಮಾಡಬೇಕು ಮುಂದೆ. ಅದಕ್ಕೆ ಮೊದಲು ಈ ಪೂರ್ವಮೀಮಾಂಸಕರ ವಾದವನ್ನೆಲ್ಲ ಪರೀಕ್ಷಿಸಿ ನಿರಾಕರಣೆ ಮಾಡಿ ಪರಮಾತ್ಮನ ಸರ್ವಫಲಪ್ರದತ್ವ ಮೊದಲಾದದನ್ನ ಮುಂದೆ
ಸ್ಥಾಪನೆ ಮಾಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ವಕ್ತಾರಮಾವೀತ್ ಅಭೀದ್ಮಾಮವೀತ್ ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಕೃಷ್ಣ.